ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 55 ತನಕ ಡಿಸ್ಕಸ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ 56 ಇಂದ ಕಂಟಿನ್ಯೂ ಮಾಡುವ. ಸೊ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ 56 ಹೇಳುತ್ತೆ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಚಾರ್ಜ್ಡ್ ಅಂಡ್ ದೆನ್ isolated. Effect of increasing the plate separation on charge, potential and capacitance ಅಂತ. ಏನಿಲ್ಲ, ಇಲ್ಲೊಂದು ಕೆಪಾಸಿಟರ್ ಇರುತ್ತೆ ಲೈಕ್ ದಿಸ್. ಇದನ್ನ ಏನ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಫಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ, ಲೆಟ್ ಮಿ ಟೇಕ್ ವಿ ಎಷ್ಟು ಚಾರ್ಜ್ ಮಾಡ್ತಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ವಿ. ಆಮೇಲೆ ಏನ್ ಮಾಡ್ತಾರೆ, ಐಸೋಲೇಟ್ ಮಾಡ್ತಾರೆ ಅಂತ. ಲೆಟ್ ಇಟ್ ಬಿ ಐಸೋಲೇಟೆಡ್. ಈಗೇನ್ ಮಾಡ್ತಾರಂತೆ, ಎಫೆಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಪ್ಲೇಟ್ ಸಪರೇಷನ್ ಅಂತ. ಈ ಎರಡು ಪ್ಲೇಟ್ಸ್ ಮಧ್ಯೆ ಡಿಸ್ಟೆನ್ಸ್ ಡಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ತಾರೆ. ಡಿ ನ ಜಾಸ್ತಿ ಮಾಡಿದ್ರೆ ಚಾರ್ಜ್ ಏನಾಗುತ್ತೆ, ಪೊಟೆನ್ಷಿಯಲ್ ಏನಾಗುತ್ತೆ, ಕೆಪಾಸಿಟೆನ್ಸ್ ಏನಾಗುತ್ತೆ ಚೆಕ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಒಂದು ನಮಗೆ ಗೊತ್ತಿರಬೇಕು. ಸಪೋಸ್ ಏನಾದ್ರೂ ಬ್ಯಾಟ್ರಿನ ಕನೆಕ್ಟ್ ಮಾಡೇ ಇದ್ರೆ, ಬ್ಯಾಟ್ರಿ ಸ್ಟಿಲ್ ಕನೆಕ್ಟೆಡ್, ದೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಕಾನ್ಸ್ಟೆಂಟ್ ಇರುತ್ತೆ. ಬ್ಯಾಟ್ರಿನ ರಿಮೂವ್ ಮಾಡಿದ್ರೆ, ಚಾರ್ಜ್ ಮಾಡಿ, ಚಾರ್ಜ್ ಆನ್ ದ ಕೆಪಾಸಿಟರ್ ರಿಮೈನ್ಸ್ ಕಾನ್ಸ್ಟೆಂಟ್. ಈ ಎರಡು ಪಾಯಿಂಟ್ಸ್ ಚೆನ್ನಾಗಿ ಗೊತ್ತಿರಬೇಕು. ಬ್ಯಾಟ್ರಿ ಕನೆಕ್ಟೆಡ್ ಇದ್ರೆ ವಿ ಕಾನ್ಸ್ಟೆಂಟ್ ತಗೊಳ್ಬೇಕು, ಬ್ಯಾಟ್ರಿ ರಿಮೂವ್ ಮಾಡಿದ್ರೆ, ಚಾರ್ಜ್ ಮಾಡಿ, ಚಾರ್ಜ್ ಕಾನ್ಸ್ಟೆಂಟ್ ತಗೊಳ್ಬೇಕು. ನಾವು ಇಲ್ಲೇನ್ ಮಾಡಿದ್ರೆ, ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿದ್ರೆ, ಐಸೋಲೇಟ್ ಮಾಡಿದ್ರೆ, ಹಾಗಿದ್ರೆ ಐಸೋಲೇಟ್ ಮಾಡಿದಾಗ ಏನೇನ್ ಚೇಂಜಸ್ ಆಗುತ್ತೆ ಚೆಕ್ ಮಾಡುವ. ಫಾರ್ ದಟ್ ಲೆಟ್ ಅಸ್ ಯೂಸ್ ಕೆಪಾಸಿಟೆನ್ಸ್ of parallel plate capacitor formula epsilon naught A by D. Definitely ಇಲ್ಲಿ epsilon naught constant, A constant, D ನ ಇನ್ಕ್ರೀಸ್ ಮಾಡಿದರೆ ಕೆಪಾಸಿಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಕೆಪಾಸಿಟೆನ್ಸ್ ಡಿಕ್ರೀಸಸ್ ಎಲ್ಲಿದೆ, ಇದೊಂದು ಆಪ್ಷನ್ ನೋಡು. ಸೊ ಕೆಪಾಸಿಟೆನ್ಸ್ ಡಿಕ್ರೀಸಸ್. ಆಮೇಲೆ ಚೆಕ್ ಮಾಡೋಣ ಬೇರೆ ಆಪ್ಷನ್ಸ್. ನೆಕ್ಸ್ಟ್ ಅದೇ ಫಾರ್ಮುಲಾನೇ ತಗೊಳ್ಳಿ, ಬಟ್ ಎಫ್ ಸಿ ಜಾಗದಲ್ಲಿ ಏನಂತ ಬರೀಬಹುದು, ಕ್ಯಾನ್ ವಿ ರೈಟ್ ಕ್ಯೂ ಬೈ ವಿ. ಕ್ಯೂ ಬೈ ವಿ ಏನಂತ ಬರೀಬಹುದು, epsilon naught A by D. ಇಲ್ಲಿ epsilon naught A ಅಗೇನ್ ಕಾನ್ಸ್ಟೆಂಟ್. ಸೊ ಅಗೇನ್ ಡಿ ಇನ್ಕ್ರೀಸ್ ಮಾಡಿದ್ರೆ ಸಿ ಏನಾಗಿದೆ, ಸಿ ಡಿಕ್ರೀಸ್ ಆಗಿದೆ. ಒಟ್ಟಿಗೆ ತಗೊಂಡಿದ್ರೆ ಚೆನ್ನಾಗಿದೆ. ಸೊ ಬ್ಯಾಟ್ರಿ ರಿಮೂವ್ ಮಾಡಿದ್ರೆ ಯಾವ್ದು ಕಾನ್ಸ್ಟೆಂಟ್ ಇರುತ್ತೆ, ಚಾರ್ಜ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಚಾರ್ಜ್ ರಿಮೈನ್ಸ್ ಸೇಮ್. ಹಾಗಾದ್ರೆ ಈ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ನಲ್ಲಿ ಚಾರ್ಜ್ ಕಾನ್ಸ್ಟೆಂಟ್ ಇದೆ, ಕೆಪಾಸಿಟೆನ್ಸ್ ಡಿಕ್ರೀಸ್ ಆದ್ರೆ ವಿ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಹಾಗಾದ್ರೆ ಕೆಪಾಸಿಟೆನ್ಸ್ ಡಿಕ್ರೀಸಸ್, ಚಾರ್ಜ್ ರಿಮೈನ್ಸ್ ಸೇಮ್, ವಿ ಇನ್ಕ್ರೀಸಸ್ as D increases. ಆಪ್ಷನ್ ಯಾವ್ದಿದೆ, ಚಾರ್ಜ್ ಏನಾಗಬೇಕು, ಕಾನ್ಸ್ಟೆಂಟ್ ಇರಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆಗಬೇಕು, ಕೆಪಾಸಿಟೆನ್ಸ್ ಡಿಕ್ರೀಸ್ ಆಗಬೇಕು. ಸೊ ದಿಸ್ ಇಸ್ ದ ನೆಕ್ಸ್ಟ್ ಕ್ವಶನ್. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ ಆಸ್ ಶೋನ್ ಇನ್ ಫಿಗರ್. ಓಕೆ, ಇಲ್ಲೊಂದು ಕೆಪಾಸಿಟರ್ ಇದೆ, ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೀ ಇದೆ ಸೀರೀಸ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ದೇರ್ ಆರ್ ಟೂ ಸಿಚುಯೇಷನ್ಸ್, ಹ್ಯಾಸ್ ಗಿವನ್ ಟೂ ಸಿಚುಯೇಷನ್ಸ್. ಫಸ್ಟ್ ಸಿಚುಯೇಷನ್ ಅಲ್ಲಿ ಕೆ ದಟ್ ಕೀ ಈಸ್ ಕೆಪ್ಟ್ ಕ್ಲೋಸ್ಡ್, ಕೀನ ಕ್ಲೋಸ್ ಮಾಡಿದ್ದಾರೆ, ಕೀ ಈಸ್ ಕ್ಲೋಸ್ಡ್ ಅಂದ್ರೆ ಬ್ಯಾಟ್ರಿ ಕನೆಕ್ಟೆಡ್ ಇದೆ. ಬ್ಯಾಟ್ರಿ ಕನೆಕ್ಟೆಡ್ ಇದ್ದಾಗ ವಿ ಏನಿರ್ಬೇಕು, ಕಾನ್ಸ್ಟೆಂಟ್ ಇರಬೇಕು. ಹಾಗಾದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ನಾವೇನಂತ ಬರ್ಕೊಂಡ್ ಬಿಡುವುದು ಸ್ಟಾರ್ಟಿಂಗ್, ವಿ ಕಾನ್ಸ್ಟೆಂಟ್ ಅಂತ. ನೆಕ್ಸ್ಟ್, ಅಂಡ್ ಪ್ಲೇಟ್ಸ್ ಆಫ್ ಕೆಪಾಸಿಟರ್ಸ್ ಆರ್ ಮೂವ್ಡ್ ಅಪಾರ್ಟ್ ಅಂದ್ರೆ ವಿ ಕಾನ್ಸ್ಟೆಂಟ್ ಇದೆ, ಡಿ ಇನ್ಕ್ರೀಸ್ ಮಾಡಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಯೂಸಿಂಗ್ ಇನ್ಸುಲೇಟಿಂಗ್ ಹ್ಯಾಂಡಲ್. ಅವಾಗ ಏನಾಗುತ್ತೆ, ಫಸ್ಟೇ ಚೆಕ್ ಮಾಡ್ಕೊಂಡು ಬೇಡ. ಸೊ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂಡ್ ದೆನ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ epsilon naught A by D. ಫಸ್ಟ್ ಯಾವ್ದು ಕಾನ್ಸ್ಟೆಂಟ್ ಇದೆ ರಿಮೂವ್ ಮಾಡ್ಕೊಳ್ಳಿ, epsilon naught ಕಾನ್ಸ್ಟೆಂಟ್ ಇದೆ, ಎ ಕಾನ್ಸ್ಟೆಂಟ್ ಇದೆ, ಈ ಕಡೆಯಿಂದ ಬನ್ನಿ. ಆಮೇಲೆ ವಿ ಕಾನ್ಸ್ಟೆಂಟ್ ಇದೆ. ಯಾವಾಗ ಡಿ ಇನ್ಕ್ರೀಸ್ ಮಾಡ್ತೀರಾ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಸಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಒಂದು ಕೆಲಸ ಮಾಡಿ, ಇದನ್ನ ಈ ತರ ಬರ್ಕೊಳ್ಳುವ. ಲೆಟ್ ಮಿ ರೈಟ್ ಲೈಕ್ ಸಿ is equal to epsilon naught A by D and C can also be written as Q by V. Now remove the constants. V constant because battery still connected, epsilon naught constant, A constant. ಇವಾಗ ಚೆಕ್ ಮಾಡಿ ಯಾವುದು ವೇರಿ ಆಗುತ್ತೆ. ಸೊ ಡಿ ನ ಏನ್ ಮಾಡಿದಾರೆ ಅವರು, ಇನ್ಕ್ರೀಸ್ ಮಾಡಿದ್ದಾರೆ. ಡಿ ನ ಇನ್ಕ್ರೀಸ್ ಮಾಡಿದ್ರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಸಿ ಏನಾಗಬೇಕು, ಕಡಿಮೆ ಆಗಬೇಕು. ಅಕಾರ್ಡಿಂಗ್ ಟು ದೀಸ್ ಟು ರಿಲೇಷನ್ಸ್ ಆಸ್ ಸಿ ಡಿಕ್ರೀಸಸ್ Q should decrease. ನೆಕ್ಸ್ಟ್, ಇದು ಫಸ್ಟ್ ಏನಿದೆ ಸಿಚುಯೇಷನ್ ಅಲ್ಲಿ. ಸೆಕೆಂಡ್ ಸಿಚುಯೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ವೆನ್ ಕೆ ಈಸ್ ಓಪನ್ಡ್, ಕೀನ ರಿಮೂವ್ ಮಾಡಿದ್ದಾರೆ, ಕೀ ಓಪನ್ ಆಗಿದೆ. ಓಪನ್ ಅಂದ್ರೆ ಬ್ಯಾಟ್ರಿ ರಿಮೂವ್ ಮಾಡಿದ್ದಾರೆ. ಬ್ಯಾಟ್ರಿ ರಿಮೂವ್ ಮಾಡಿದಾಗ ಏನಿರ್ಬೇಕು, ಚಾರ್ಜ್ ಶುಡ್ ಬಿ ಕಾನ್ಸ್ಟೆಂಟ್. ಇವಾಗ ಏನಾಗುತ್ತೆ, ಅದೇ ಫಾರ್ಮುಲಾ ತಗೊಳ್ಳಿ, ಸಿ ಈಸ್ ಈಕ್ವಲ್ ಟು epsilon naught A by D ಆಮೇಲೆ ಕ್ಯೂ ಬೈ ವಿ ತಗೊಳ್ಳಿ. ಕೆ ರಿಮೂವ್ ಮಾಡಿದಾಗ ಕ್ಯೂ ಕಾನ್ಸ್ಟೆಂಟ್ ಆಗುತ್ತೆ,
Q ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ A ಕಾನ್ಸ್ಟೆಂಟ್. D ಏನ್ ಮಾಡಿದ್ದಾರೆ, ಪ್ಲೇಟ್ಸ್ ಆಫ್ ಕೆಪಾಸಿಟರ್ಸ್ ಆರ್ ಮೂವ್ಡ್ ಅಪಾರ್ಟ್, ಅಂದ್ರೆ D ನ ಇನ್ಕ್ರೀಸ್ ಮಾಡಿದ್ದಾರೆ. D ಇನ್ಕ್ರೀಸ್ ಮಾಡಿದಾಗ ಅಕಾರ್ಡಿಂಗ್ ಟು ದೀಸ್ ಟು ರಿಲೇಷನ್ಸ್ C ಏನಾಗಬೇಕು, ಕಡಿಮೆ ಆಗಬೇಕು. ಯಾವಾಗ C ಕಡಿಮೆ ಆಗುತ್ತೆ V ಏನಾಗಬೇಕು, ಇರಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇನ್ಕ್ರೀಸಸ್. ಸೊ ಹಾಗಾದ್ರೆ ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಬೇಕು. ಇನ್ ಸಿಚುಯೇಷನ್ 1 Q ರಿಮೈನ್ಸ್ ಕಾನ್ಸ್ಟೆಂಟ್. ನೋ, ಸಿಚುಯೇಷನ್ ನಲ್ಲಿ Q ಡಿಕ್ರೀಸ್ ಆಗುತ್ತೆ, ಇದು ತಪ್ಪು. ನೆಕ್ಸ್ಟ್, ಇನ್ ಸಿಚುಯೇಷನ್ 2 V ರಿಮೈನ್ಸ್ ಕಾನ್ಸ್ಟೆಂಟ್. ನೋ, ಇನ್ ಸೆಕೆಂಡ್ ಸಿಚುಯೇಷನ್ ಅಲ್ಲಿ V ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆಕ್ಚುಲಿ ಇದು ತಪ್ಪೆ. ಇನ್ ಸಿಚುಯೇಷನ್ 1 V remains constant. Yes, in situation 1 V remains constant and hence charge Q changes. Charge ಏನಾಗುತ್ತೆ, ಚೇಂಜ್ ಆಗುತ್ತೆ. ಆಕ್ಚುಲಿ ಚಾರ್ಜ್ ಏನಾಗುತ್ತೆ, ಚೇಂಜ್ ಯಾವ ತರ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಇನ್ ಡಿ ಆಪ್ಷನ್ ನೋಡ್ಬೇಡ. ಇನ್ ಸೆಕೆಂಡ್ ಸಿಚುಯೇಷನ್ ಬೋತ್ Q ಅಂಡ್ V ಚೇಂಜಸ್ ಇದೆ. ನೋ, ಇನ್ ಸೆಕೆಂಡ್ ಸಿಚುಯೇಷನ್ Q ಏನಾಗುತ್ತೆ, ಕಾನ್ಸ್ಟೆಂಟ್ ಉಳಿಯುತ್ತೆ, V ಮಾತ್ರ ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ರಾಂಗ್. ಸಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್, in dialect, if the dielectric constant and dielectric strength are denoted by K and X respectively. So dielectric constant ಎಷ್ಟಿದೆ, dielectric constant K ಇದೆ, dielectric strength X ಇದೆ ಕೊಟ್ಟಿದ್ದಾರೆ. Then material suitable for use as dielectric in a capacitor must have ಅಂತೆ. ಅಂದ್ರೆ ಇಲ್ಲಿ ಕೆಪಾಸಿಟರ್ಸ್ ತಗೊಂಡ್ರೆ ಪ್ಲೇಟ್ಸ್ ಆಫ್ ಕೆಪಾಸಿಟರ್, ಎರಡು ಪ್ಲೇಟ್ ಇದೆ ಅನ್ಕೊಳ್ಳಿ. ಈ ಎರಡರ ಮಧ್ಯೆ ಪ್ಲೇಸ್ ಮಾಡ್ಲಿಕ್ಕೆ ಡೈಎಲೆಕ್ಟ್ರಿಕ್ ಮೀಡಿಯಂ ಯಾವುದು ಸೂಟಬಲ್ ಇರುತ್ತೆ, ಅದ್ರ ಕೆ ವ್ಯಾಲ್ಯೂ ಏನಿರಬೇಕು ಮತ್ತೆ ಎಕ್ಸ್ ವ್ಯಾಲ್ಯೂ ಏನಿರ್ಬೇಕಂತ. ಡೆಫಿನೆಟ್ಲಿ ಕೆ ವ್ಯಾಲ್ಯೂ ಎಷ್ಟಿರಬೇಕು, ಸೊ ಕೆಪಾಸಿಟರ್ ಮಸ್ಟ್ ಬಿ ಹ್ಯಾವ್ ಅಂತ. ಸೂಟಬಲ್ ಅಂದ್ರೆ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಸಿ ಯಾವಾಗ್ಲೂ ಏನಿರುತ್ತೆ, ಕೆ ಟೈಮ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಇರುತ್ತೆ. ಅಂದ್ರೆ ಸಿ ಪ್ರಪೋರ್ಷನಲ್ ಟು ಕೆ. ಸೊ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಕೆ ವ್ಯಾಲ್ಯೂ ಡೆಫಿನೆಟ್ಲಿ ಜಾಸ್ತಿ ಇರಬೇಕು. ಕೆ ಶುಡ್ ಬಿ ಹೈ. ವಾಟ್ ಅಬೌಟ್ ದಿಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್? ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತಂದ್ರೆ ಎಲ್ಲಿ ತನಕ ಅದು ವಿತ್ಸ್ಟ್ಯಾಂಡ್ ಮಾಡುತ್ತೆ ವಿತೌಟ್ ಬ್ರೇಕಿಂಗ್ ಇಟ್ಸ್ ಇನ್ಸುಲೇಟಿಂಗ್ ಪ್ರಾಪರ್ಟಿ. ಅಂದ್ರೆ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ ಟು ವಿಚ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಅಂತ. ಅಂದ್ರೆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಷ್ಟು ಅದ್ರ ಡೈಎಲೆಕ್ಟ್ರಿಕ್ ಪ್ರಾಪರ್ಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ವಿತ್ಸ್ಟ್ಯಾಂಡ್ ಅಂದ್ರೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ಆಗಿ ಉಳಿಬೇಕಂದ್ರೆ ಅದ್ರ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಕೂಡ ಏನಿರಬೇಕು, ಜಾಸ್ತಿ ಇರಬೇಕು. ಅದ್ರ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಏನಾದ್ರು ಕಡಿಮೆ ಇತ್ತಂದ್ರೆ ಅದೇನಾಗುತ್ತೆ, ಕಂಡಕ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಕಂಡಕ್ಟರ್ ಆಗಿ ಕನ್ವರ್ಟ್ ಆದ್ರೆ ಆ ಇದರಿಂದ ಏನು ಯೂಸ್ ಇರೋದಿಲ್ಲ. ಈ ಎರಡು ಪ್ಲೇಟ್ಸ್ ಮಧ್ಯೆ ಅದೇನಾಗಿರ್ಬೇಕು, ಡೈಎಲೆಕ್ಟ್ರಿಕ್ ಮೀಡಿಯಮ್ ಆಗಿ ಉಳಿಬೇಕಂದ್ರೆ ಅದರ ಎಕ್ಸ್ ವ್ಯಾಲ್ಯೂ ಕೂಡ ಏನಿರಬೇಕು, ಜಾಸ್ತಿ ಇರಬೇಕು. ಹಾಗಾದ್ರೆ ಇಟ್ ಶುಡ್ ಬಿ ಹೈ, ಕೆ ಶುಡ್ ಬಿ ಹೈ. ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ with the distance between the plates has 10 picofarad. Next question number 59. A parallel plate capacitor with air between the plates has a capacitance of 10 picofarad. So air medium ಇದ್ದಾಗ ಎರಡು ಕೆಪಾಸಿಟರ್ಸ್ ಮಧ್ಯ ಅದರ ಕೆಪಾಸಿಟೆನ್ಸ್ ಎಷ್ಟಿದೆ, 10 picofarad ಇದೆ. Can I write like this? Epsilon naught A by D. ಹಾಗೆ ನೆಕ್ಸ್ಟ್, the capacitance if the distance between the plates is reduced by half ಅಂತೆ. ಹಾಗಾದ್ರೆ ಡಿಸ್ಟೆನ್ಸ್ ಇಲ್ಲಿ ಚೇಂಜ್ ಮಾಡಿದರೆ ಅದಕ್ಕೋಸ್ಕರ ಏನು ಮಾಡ್ತೀನಿ, ಏರ್ ಮೀಡಿಯಂ ಇದ್ದಾಗ ಡಿಸ್ಟೆನ್ಸ್ D1 ಅಂತ ಬರ್ಕೊಳ್ತೀನಿ. ಡಿಸ್ಟೆನ್ಸ್ ಏನು ಮಾಡಿದರೆ D2 is D1 by 2 ಮಾಡಿದರೆ. ಆಮೇಲೆ ಏನು ಮಾಡಿದರೆ, ಸ್ಪೇಸ್ ಬಿಟ್ವೀನ್ ದೆಮ್ ಈಸ್ ಫಿಲ್ಡ್ ವಿತ್ ಎ ಸಬ್ಸ್ಟೆನ್ಸ್ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4. ಸಪ್ರೇಷನ್ ಡಿಕ್ರೀಸ್ ಮಾಡೋದ್ರ ಜೊತೆಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಪ್ಲೇಸ್ ಮಾಡಿದರೆ ಅವಾಗ ಅದ್ರದ್ದು ಕೆಪಾಸಿಟೆನ್ಸ್ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ಸಿ ಮೀಡಿಯಂ ಏನಂತ ಬರಿಬೋದು ಈಗ, ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಬೈ ಇದು D1, ಇದು ಡಿಸ್ಟೆನ್ಸ್ ಇವಾಗ D2 ಇದೆ. ನಾವು ಸಿ ಮೀಡಿಯಂ ಈಸ್ ಈಕ್ವಲ್ ಟು ಕೆ ಎಪ್ಸಿಲಾನ್ ನಾಟ್ ಎ ಬೈ D2 ಕ್ಯಾನ್ ಬಿ ರಿಟನ್ ಆಸ್ D1 by 2, ರೈಟ್? D1 by ಅವಾಗ ಸಿ ಮೀಡಿಯಂ ಏನಾಗುತ್ತೆ, ಕೆ ಹಾಗಿರುತ್ತೆ, ಈ 2 ನ್ಯೂಮರೇಟರಿಗೆ ಬರುತ್ತೆ, 2 ಇಂಟು ಉಳಿದಿದ್ದೇನೋ epsilon naught a by d1. So now k into 2 into epsilon naught a by d1 ಏನಂತ ಬರೀಬಹುದು, can I write c air? So ಅಲ್ಲಿಗೆ c medium is equal to substitute ಮಾಡಿ, k value ಎಷ್ಟು 4 into 2 into c air is 10 picofarad. Now it has become, now the capacitance becomes 4 to the 80 picofarad. So this is the correct of 80 picofarad. Next question. The capacitance of parallel plate capacitor with air as medium is 3 microfarad. ಅಂದ್ರೆ
ಎರಡು ಕೆಪಾಸಿಟರ್ ಮಧ್ಯೆ ಏರ್ ಮೀಡಿಯಂ ಇದ್ದಾಗ ಅದರ ಕೆಪಾಸಿಟೆನ್ಸ್ 3 ಮೈಕ್ರೋಫ್ಯಾರಡ್ ಇರುತ್ತೆ. ವಿತ್ ದ ಇಂಟ್ರೊಡಕ್ಷನ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್ ದ ಕೆಪಾಸಿಟೆನ್ಸ್ ಬಿಕಮ್ಸ್ 15 ಮೈಕ್ರೋಫ್ಯಾರಡ್. ಸೊ ಏನು ಚೇಂಜಸ್ ಮಾಡಿಲ್ಲ, ಡೈಮೆನ್ಷನ್ಸ್ ನ ಡಿಸ್ಟೆನ್ಸ್ ಮತ್ತೆ ಎ ಕಾನ್ಸ್ಟೆಂಟ್ ಇದೆ. ಎರಡು ಪ್ಲೇಟ್ಸ್ ಮಧ್ಯೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇಡ್ತಾರೆ, ಅವಾಗ ಅದ್ರ ಕೆಪಾಸಿಟೆನ್ಸ್ ಎಷ್ಟಾಗುತ್ತೆ, 15 ಮೈಕ್ರೋಫ್ಯಾರಡ್ ಆಗುತ್ತೆ. ಹಾಗಿದ್ರೆ ದ ಪರ್ಮಿಟಿವಿಟಿ ಆಫ್ ದ ಮೀಡಿಯಂ ಅಂತ ಕೇಳಿದ್ರೆ ಪರ್ಮಿಟಿವಿಟಿ ಆಫ್ ದ ಮೀಡಿಯಂ ಈಸ್ ಎಪ್ಸಿಲಾನ್ ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು ಅಂದ್ರೆ ಫಸ್ಟ್ ಥಿಂಗ್ ವಿ ನೋ ದಟ್ ಸಿ ಮೀಡಿಯಂ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಸಿ ಏರ್ ಮೀಡಿಯಂ. ಹಾಗಾದ್ರೆ ಕೆ ವ್ಯಾಲ್ಯೂ ಕಂಡುಹಿಡಿಯಿರಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ becomes C medium divided by C air. C medium 15 divided by 3 ಅದಕ್ಕೆ ಎಷ್ಟಾಗುತ್ತೆ 5 ಬರುತ್ತೆ. ಸೊ K ವ್ಯಾಲ್ಯೂ ಬಂತು, ನಮಗೆ ಬೇಕಾದ್ರೆ ಎಪ್ಸಿಲಾನ್. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ K and epsilon? Dielectric constant K can be written as epsilon by epsilon naught. ಈಗ ಎಪ್ಸಿಲಾನ್ ಏನಾಗುತ್ತೆ K into epsilon naught. So epsilon is equal to K is 5 and epsilon naught is 8.854 into 10 raised to minus 12 ಇರುತ್ತೆ. ಅಲ್ಲಿ epsilon becomes 0.44. if you calculate you will get 0.44 into 10 raised to minus 12 farad per meter, or you can write coulomb square per newton per meter square. So this is the answer. C is the correct option. Next, a slab of material having dielectric constant K has same area as that of the plates of capacitor and thickness 3d by 3d by 4, where d is the separation between the plates. The change in capacitance when the slab is inserted between the plates. ಇಲ್ಲಿ ನೋಡ್ರಿ, ಈ ಪ್ರಾಬ್ಲಮ್ ಮಾಡೋಕ್ಕೆ ನಾನು ನಿಮ್ಗೊಂದು ಒಂದೇ ಒಂದು ಫಾರ್ಮುಲಾ ಹೇಳ್ತೀನಿ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು ಯೂಸ್ ಮಾಡಿದರೆ ಈ ಥರ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಬೋದು. ಏನಂದರೆ ಇಲ್ಲಿದೆ ನೋಡಿ. ಸೊ ಇಫ್ ಯು ಲರ್ನ್ ಓನ್ಲಿ ದಿಸ್ ಫಾರ್ಮುಲಾ, ಇಫ್ ಎ ನಂಬರ್ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಸ್ ಆರ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್, ಅಂದರೆ ನೋಡ್ರಿ ಎರಡು ಪ್ಲೇಟ್ಸ್ ಇದೆ, ಇಲ್ಲೇನಿದೆ ಕಂಪ್ಲೀಟ್ ಏರ್ ಮೀಡಿಯಂ ಇದೆ. ಇದ್ರ ಮಧ್ಯೆ ನಾನು ನಂಬರ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂನ ಪ್ಲೇಸ್ ಮಾಡ್ತೀನಿ. ಇದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1, ಥಿಕ್ನೆಸ್ D1, ಮಧ್ಯೆ ಗ್ಯಾಪ್ ಇದೆ ಅನ್ಕೊಳ್ಳಿ. ಇದರ ಥಿಕ್ನೆಸ್ T2, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K2, ಮಧ್ಯೆ ಏರ್ ಗ್ಯಾಪ್, ನೆಕ್ಸ್ಟ್ ಥಿಕ್ನೆಸ್ T3, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K3. ಈ ತರ ಇವಾಗ ಇದರ ಕೆಪಾಸಿಟೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ ಎಪ್ಸಿಲಾನ್ ನಾಟ್ ಎ ಹಾಗಿರುತ್ತೆ, ಡಿ ನು ಹಾಗಿರುತ್ತೆ. ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮೈನಸ್ ಆಫ್ ದ ಥಿಕ್ನೆಸ್ T1 ಪ್ಲಸ್ T2 ಪ್ಲಸ್ T3 ಅಂಡ್ ಸೊ ಆನ್. ಎಷ್ಟು n ನಂಬರ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂ ಇದ್ರೆ ಅದನ್ನ ಬರ್ಕೊಳ್ಬೇಕು. ಪ್ಲಸ್ ನೆಕ್ಸ್ಟ್ T1 by K1 ಪ್ಲಸ್ T2 by K2 ಪ್ಲಸ್ T3 by K ಅಂಡ್ ಸೋ ಆನ್. ಈಗ ಸಪೋಸ್ ಏನಾದ್ರೂ ಇಲ್ಲಿ ಗ್ಯಾಪ್ ಇಲ್ಲ ಅನ್ಕೊಳ್ಳಿ, ಏರ್ ಗ್ಯಾಪ್ ಇಲ್ಲ ಅನ್ಕೊಳ್ಳಿ, ಕಂಪ್ಲೀಟ್ಲಿ ಫಿಲ್ಡ್. ಇದೇನಿದು ಪಾರ್ಷಿಯಲಿ ಫಿಲ್ಡ್. ಇದೊಂದು ಕಲ್ತ್ಕೊಂಡ್ರೆ ಕಂಪ್ಲೀಟ್ಲಿ ಫಿಲ್ಡ್ ಆರಾಮ್ಸೆ ಬರಿಬಹುದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಹೀಗಿದೆ, ಇದು ಕಂಪ್ಲೀಟ್ಲಿ ಫಿಲ್ಡ್ ಮಾಡ್ತಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಟಿ ಇದೆ ಅಂತ ಇಟ್ಕೊಳ್ಳೋಣ. ಇದ್ರ ಥಿಕ್ನೆಸ್ T1 K1, ಅದೇ ತರ T2 K2, ಅದೇ ತರ T3 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K3. ಅವಾಗ ಫಾರ್ಮುಲಾ ಏನಾಗುತ್ತೆ ಅಂತಂದ್ರೆ ನೋಡ್ರಿ, ಇಲ್ಲಿ ಬಹಳ ಸಿಂಪಲ್. T1 ಪ್ಲಸ್ T2 ಪ್ಲಸ್ T3 ಈಸ್ ಈಕ್ವಲ್ ಟು ಯಾವ್ದಕ್ಕೆ ಈಕ್ವಲ್ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಕ್ವಲ್ ಆಗುತ್ತೆ. ಅವಾಗ ಈ ಟರ್ಮು ಸಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಹಾಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ ಡಿ ಜಾಗದಲ್ಲಿ ಡಿ ಬರ್ಕೊಳ್ಳಿ, ಅದೇನು ಚೇಂಜ್ ಆಗಲ್ಲ, ಮೈನಸ್ ಈ ಟೋಟಲ್ ಥಿಕ್ನೆಸ್ ಏನಂತ ಬರಿಬಹುದು, ಟಿ ಅಂತ ಬರಿಬಹುದು. ಪ್ಲಸ್ ಉಳಿದಿದ್ದೇನು T1 ಬೈ K1 ಪ್ಲಸ್ T2 ಬೈ K2 ಪ್ಲಸ್ T3 ಬೈ K3. ಎಕ್ಸಾಂಪಲ್ಗೆ 3 ಮೀಡಿಯಂ ತಗೊಂಡಿ, ಅವಾಗ ಇದೇನಾಗುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಅವಾಗ ನಿಮ್ ಕೆಪಾಸಿಟೆನ್ಸ್ ಬಿಕಮ್ಸ್ ಎಪ್ಸಿಲಾನ್ ನಾಟ್ ಎ ಬೈ T1 ಬೈ K1 ಪ್ಲಸ್ T2 ಬೈ K2 ಪ್ಲಸ್ T3 ಬೈ K3 ಆಗುತ್ತೆ. ಯಾವಾಗ ಕಂಪ್ಲೀಟ್ಲಿ ಫಿಲ್ಡ್ ಇದ್ದಾಗ, ಏರ್ ಗ್ಯಾಪ್ ಇದ್ದಾಗ ಒಂದು ಕಲ್ತ್ಕೊಂಡ್ರೆ, ಇದು ಕಂಪ್ಲೀಟ್ಲಿ ಫಿಲ್ಡ್ ಇದ್ದಾಗ ಈ ಟರ್ಮ್ ಏನಾಗ್ಬಿಡುತ್ತೆ, 0 ಆಗುತ್ತೆ. ನೆಕ್ಸ್ಟ್, ಸಪೋಸ್ ಡೈಎಲೆಕ್ಟ್ರಿಕ್ ಮೀಡಿಯಂ ಜಾಗದಲ್ಲಿ ಏನಾದರೂ ಮೆಟಲ್ ಅನ್ನ ಇಟ್ರೆ ಅವಾಗ ಏನಾಗುತ್ತೆ ಫಾರ್ಮುಲಾ ಅಂದ್ರೆ ಈ ಟರ್ಮ್ ಏನಾಗುತ್ತೆ, ಕೆ ಬಿಕಮ್ಸ್ ಇನ್ಫಿನಿಟಿ, ಎನಿಥಿಂಗ್ ಬೈ ಇನ್ಫಿನಿಟಿ ಬಿಕಮ್ಸ್ 0. ಈ ಟರ್ಮ್ಗಳೆಲ್ಲ ಹೊರಟೋಗ್ತಾವೆ, ಅವಾಗ ಈ ಟರ್ಮ್ ಮಾತ್ರ ಉಳ್ಕೊಳುತ್ತೆ. ಕೆ ಇನ್ಫಿನಿಟಿ ತಗೊಳ್ಳಿ ಮೆಟಲ್ ಇದ್ರಷ್ಟೇ. ಸೊ ಇಷ್ಟನ್ನ ಕಲ್ತ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಮಾಡಕ್ಕೆ ಈಸಿ ಆಗುತ್ತೆ. ಕಂಪ್ಲೀಟ್ಲಿ ಫಿಲ್ಡ್ ಇದ್ದಾಗ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಮೆಟಲ್ ಇದ್ದಾಗ ಈ ಟರ್ಮ್ಗಳು ಕ್ಯಾನ್ಸಲ್ ಆಗ್ತವೆ. ಒಂದೇ ಮೀಡಿಯಂ ಇದ್ರೆ 1 ತಗೊಳ್ಳಿ, 2 ಇದ್ರೆ 2 ತಗೊಳ್ಳಿ, 3 ಇದ್ರೆ 3 ತಗೊಳ್ಳಿ, ಅಷ್ಟೇ ಸಿಂಪಲ್. ಕ್ಯಾನ್ ವಿ ಟೇಕ್ ದ ಕ್ವಶನ್ಸ್ ದೇರ್? ಏನಿದೆ ಅಂತೆ, ಎ ಸ್ಲ್ಯಾಬ್ ಆಫ್ ಮೆಟೀರಿಯಲ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K has
ಸೇಮ್ ಏರಿಯಾ ಎ ವಿಲ್ ಬಿ ಸೇಮ್. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಒಂದೇ ಇರೋದು, ಒಂದೇ ಮೀಡಿಯಂ ಕೆ, ಒನ್ ಮೀಡಿಯಂ ಇಸ್ ದೇರ್. ಎಷ್ಟು ಫಿಲ್ ಮಾಡಿದ್ದಾರೆ ಕಂಪ್ಲೀಟ್ಲಿನ ಪಾರ್ಷಿಯಲಿನ ನೋಡ್ಕೊಳ್ಬೇಕು. ಸೊ ಪ್ಯಾರಲಲ್ ಪ್ಲೇಟ್ ಹ್ಯಾಸ್ ಥಿಕ್ನೆಸ್ ಅಂತೆ, ಥಿಕ್ನೆಸ್ ಆಫ್ ದ ಮೀಡಿಯಂ ಈಸ್ 3/4 ಟೈಮ್ಸ್ ಡಿ. ಹಾಗಾದ್ರೆ ಏನಿದೆ, ಪಾರ್ಷಿಯಲಿ ಫಿಲ್ಡ್ ಇದೆ, ಪಾರ್ಷಿಯಲಿ ಫಿಲ್ಡ್ ಇದೆ. ಸೊ ಥಿಕ್ನೆಸ್ ಈಸ್ ಈಕ್ವಲ್ ಟು 3D/4 ಇದೆ. ಆಮೇಲೆ ವೆರ್ ಡಿ ಇಸ್ ದ ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್. ಓಕೆ, ನಾವು ದ ಚೇಂಜ್ ಇನ್ ಕೆಪಾಸಿಟೆನ್ಸ್ ವೆನ್ ದ ಸ್ಲ್ಯಾಬ್ ಈಸ್ ಇನ್ಸರ್ಟೆಡ್. ಇವಾಗ ನಮ್ಮ ಆಕ್ಚುಯಲ್ ಫಾರ್ಮುಲಾ ತಗೊಳ್ಳಿ. ಸಿ ಈಸ್ ಈಕ್ವಲ್ ಟು ಏನು, ε0A/d ಮೈನಸ್ ಆಫ್ T1 ಸಾಕು, T1 ಪ್ಲಸ್ T2 ಪ್ಲಸ್ T3 ಒಂದೇ ಮೀಟರ್ T1 ನೆಕ್ಸ್ಟ್ ಪ್ಲಸ್ T1/K1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ε0A/d ಹಾಗೆ ಬರ್ಕೊಳ್ಳಿ ಮೈನಸ್ ಥಿಕ್ನೆಸ್ ಏನಂತ ಬರೆಯೋದು 3/4 ಟೈಮ್ಸ್ d ಪ್ಲಸ್ ಅಗೈನ್ ಥಿಕ್ನೆಸ್ 3/4 ಟೈಮ್ಸ್ d ಆಲ್ ಡಿವೈಡೆಡ್ ಬೈ K1 ಈಸ್ K ಅಷ್ಟೇ. ಈಗ ಇದನ್ನ LCM ತಕೊಂಡ್ರೆ ಆಯ್ತಷ್ಟೇ. ಕಾಮನ್ ಫ್ಯಾಕ್ಟರ್ ಬಂದ್ರೆ ಕಾಮನ್ ಫ್ಯಾಕ್ಟರ್ ತಗೊಳ್ವಾ, ಡಿವೈಡೆಡ್ ಬೈ ಇದೆರಡನ್ನ ಸಾಲ್ವ್ ಮಾಡ್ಕೊಳ್ಳಿ. ಈಗ d ಮೈನಸ್ 3/4 ಆಫ್ ಡಿ ಇಲ್ಲಿ ಏನಾಗುತ್ತೆ, 1d ನಲ್ಲಿ 3/4 d ಹೋಯ್ತಂದ್ರೆ 1/4 ಆಫ್ ಡಿ ಉಳ್ಕೊಳ್ಳುತ್ತೆ ಪ್ಲಸ್ ಏನಾಗುತ್ತೆ 3/4 d/k ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ c ಇಸ್ ಈಕ್ವಲ್ ಟು ε0A ಡಿವೈಡೆಡ್ ಬೈ 1/4d ಕಾಮನ್ ತಕೊಂಡ್ಬಿಡಿ, 1/4d ಕಾಮನ್ ತಕೊಂಡ್ರೆ ಇಲ್ಲಿ ಉಳಿಯುತ್ತೆ 1 ಉಳಿಯುತ್ತೆ ಪ್ಲಸ್ ಇಲ್ಲಿ 3/k ಉಳ್ಕೊಳ್ಳುತ್ತೆ. ε0A/1/4 ಟೈಮ್ಸ್ d ಇಂಟು ಇಲ್ಲಿ LCM ತಕೊಂಡ್ರೆ k ಇಂಟು k ಪ್ಲಸ್ 3 ಆಗುತ್ತೆ. c ಇಸ್ ಈಕ್ವಲ್ ಟು ಇದನ್ನೆಲ್ಲ ನ್ಯೂಮರೇಟಿಕ್ ತಗೊಂಡೋಗಿ 4 ಮತ್ತೆ k ನ ε0A ಆಗಿರುತ್ತೆ, 4k ನ್ಯೂಮರೇಟಿಕ್ ತಗೊಂಡೋದೆ ಡಿವೈಡೆಡ್ ಬೈ ಉಳಿಯೋದೇನಿದೆ d ಇಂಟು k ಪ್ಲಸ್ 3. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಇಲ್ಲಿದೆ ನೋಡಿ ಡಿ ಆಪ್ಷನ್, ε0A/d ಇಂಟು 4k/k ಪ್ಲಸ್ 3. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕೆಪಾಸಿಟರ್ ಈಸ್ ಮೇಡ್ ಆಫ್ 2 circular plates of radius r each separated by distance t which is much less than r ಅಂತೆ. ಸೊ ಲೆಟ್ ಮಿ ರೈಟ್ ದ ಡಯಾಗ್ರಾಮ್. ಹೀಗಿದೆ ನೋಡಿ, ಎರಡು ಪ್ಲೇಟ್ಸ್ ಇದೆ. ಈ ಎರಡು ಪ್ಲೇಟ್ಸ್ ನ ರೇಡಿಯಸ್ r ಇದೆ, r is the radius of the plates. ಅವೆರಡರ ಮಧ್ಯೆ ಸಪರೇಷನ್ ಎಷ್ಟಿದೆ, t is the separation between the plates. The capacitor is connected to a constant voltage. ಅಂದ್ರೆ ಇವೆರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ. ಲೆಟ್ ಮಿ ಟೇಕ್ ದಿಸ್ ಆಸ್ ಪಾಸಿಟಿವ್ ಪೊಟೆನ್ಷಿಯಲ್ ಅಂಡ್ ದಿಸ್ ಆಸ್ ನೆಗೆಟಿವ್ ಪೊಟೆನ್ಷಿಯಲ್. ಅವಾಗ ಏನಾಗುತ್ತೆ, ಇದ್ರ ಮೇಲೆ ಪಾಸಿಟಿವ್ ಚಾರ್ಜಸ್ ಬಂದು ಕುತ್ಕೊಳ್ಳುತ್ತೆ, ಇದ್ರ ಮೇಲೆ ಇನ್ನರ್ ಪ್ಲೇಟ್ ಅಲ್ಲಿ ನೆಗೆಟಿವ್ ಚಾರ್ಜಸ್. ದೇರ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಲೆಟ್ ಇಟ್ ಬಿ ವಿ ಅಂತ ಇಟ್ಕೊಳ್ಳೋಣ. ಪ್ಲೇಸ್ ಆಗುತ್ತೆ ಕಟ್ ಕಾನ್ಸ್ಟೆಂಟ್ ವೋಲ್ಟೇಜ್ ಅನ್ನ ಸಪ್ಲೈ ಕೊಟ್ಟಿದ್ದಾರೆ, ಚಾರ್ಜ್ ಆಗ್ತಾ ಇರುತ್ತೆ. ಎ ಥಿನ್ ಕಂಡಕ್ಟಿಂಗ್ ಡಿಸ್ಕ್ ಆಫ್ ರೇಡಿಯಸ್ ಆರ್. ಇಲ್ಲೇನ್ ಮಾಡಬೇಕು, ಒಂದು ಥಿನ್ ಡಿಸ್ಕ್ ಅನ್ನ ತಗೊಳ್ಬೇಕು ಅಂಡ್ ಥಿಕ್ನೆಸ್ ಟಿ. ಅದರ ರೇಡಿಯಸ್ ಎಷ್ಟಿದೆ ಸ್ಮಾಲ್ ಆರ್, ಅದರ ಥಿಕ್ನೆಸ್ ಸ್ಮಾಲ್ ಟಿ ಅಂದ್ರೆ ತುಂಬಾ ಸಣ್ಣದಿದೆ ಅದು. ಮಚ್ ಲೆಸ್ ದೆನ್ ಆರ್ ಅಂಡ್ ಮಚ್ ಲೆಸ್ ದೆನ್ ಕ್ಯಾಪಿಟಲ್ ಆರ್ ಅಂತ. ಓಕೆ, ಈಸ್ ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಬಾಟಮ್ ಪ್ಲೇಟ್ ಅಂತ. ಇಲ್ಲಿ ಬಾಟಮ್ ಪ್ಲೇಟ್ ಯಾವುದು, ಇದು. ಇಲ್ಲೇನ್ ಮಾಡ್ತಾರೆ, ಈ ಸಣ್ಣ ಡಿಸ್ಕ್ ಅನ್ನ ಪ್ಲೇಸ್ ಮಾಡ್ತಾರೆ. ಇದರ ರೇಡಿಯಸ್ ಎಷ್ಟು, ಸ್ಮಾಲ್ ಆರ್, ಥಿಕ್ನೆಸ್ ಕ್ಯಾಪಿಟಲ್ ಟಿ. ಹಾಗಿದ್ರೆ ಏನ್ ಕೇಳಿದ್ರೆ, ಫೈಂಡ್ ದ ಮಿನಿಮಮ್ ವೋಲ್ಟೇಜ್ ರಿಕ್ವೈರ್ಡ್ ಟು ಲಿಫ್ಟ್ ದ ಡಿಸ್ಕ್ ಇಫ್ ದ ಮಾಸ್ ಆಫ್ ದ ಡಿಸ್ಕ್ ಇಸ್ m. ಅಂದ್ರೆ ಈ ಲಿಫ್ಟ್ ಅನ್ನ ಈ ಡಿಸ್ಕ್ ಅನ್ನ ಏನ್ ಮಾಡಬೇಕು, ಲಿಫ್ಟ್ ಮಾಡಬೇಕು. ಲಿಫ್ಟ್ ಅಂದ್ರೆ ಏನ್ ಮಾಡಬೇಕು, ಈ ಕಡೆ ಪುಷ್ ಮಾಡಬೇಕು. ಹಾಗಾದ್ರೆ ಪುಷ್ ಮಾಡ್ಬೇಕಂದ್ರೆ ಮಿನಿಮಮ್ ವೋಲ್ಟೇಜ್ ಎಷ್ಟು, ವಿ ಕೇಳಿದಾರೆ, ವಿ ಕಂಡುಹಿಡಿಬೇಕು. ಹೆಂಗ್ ಸರ್ ಲಿಫ್ಟ್ ಆಗುತ್ತೆ, ಅದೇ ಸ್ಟೋರಿ ಹೇಳ್ತೀನಿ ನೋಡ್ರಿ. ಇವಾಗ ಇದ್ರ ಮೇಲೆ ಎರಡು ಫೋರ್ಸ್ ಆಕ್ಟ್ ಮಾಡ್ತಿದೆ ಅನ್ಕೊಳ್ಳಿ. ಒಂದು ಎಲೆಕ್ಟ್ರಿಕ್ ಫೋರ್ಸ್. ಯಾಕೆ ಎಲೆಕ್ಟ್ರಿಕ್ ಫೋರ್ಸ್ ಬರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ, ಈ ಕಡೆ ಇದೆಯಾ. ಹಾಗಾದ್ರೆ ನೆಗೆಟಿವ್ ಇಂದ ಇದೆಲ್ಲ ಪಾಸಿಟಿವ್ ಅಂತ ಇಟ್ಕೊಳ್ಳೋಣ, ನೆಗೆಟಿವ್ ಪೊಟೆನ್ಷಿಯಲ್. ಹಾಗಾದ್ರೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತಂದ್ರೆ ಈ ಕಡೆ, ಇದು ಶುಡ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕ್ ಫೋರ್ಸ್. ಸರ್ ಎಲೆಕ್ಟ್ರಿಕ್ ಫೋರ್ಸ್ ಹೆಂಗ್ ಬರುತ್ತೆ ಸರ್ ಅಂತ ನೋಡ್ರಿ. ಏನಾಗುತ್ತೆ, ಫಸ್ಟ್ ಇದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ, ಯಾವುದು ಈ ಪ್ಲೇಟು, ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇದು ಇದಕ್ಕೆ ಅಂಟ್ಕೊಂಡ್ರಿಂದ ಇದ್ರ ಮೇಲೆ ಏನ್ ಬರುತ್ತೆ, ನೆಗೆಟಿವ್ ಚಾರ್ಜಸ್ಸೇ ಬರುತ್ತೆ. ಎಷ್ಟು ನೆಗೆಟಿವ್ ಚಾರ್ಜಸ್ ಬರುತ್ತೆ ಬೇಕಾಗಿಲ್ಲ, ನಾವೇನ್ ಮಾಡ್ಬೇಕು, ಇದ್ರ ಚಾರ್ಜ್ ಡೆನ್ಸಿಟಿಯನ್ನ ಕಂಡುಹಿಡ್ಕೊಳ್ಬೇಕು. ಇದ್ರ ಮೇಲೆ ಎಷ್ಟಿದೆ ಚಾರ್ಜ್ ಡೆನ್ಸಿಟಿ, ಮೈನಸ್ ಸಿಗ್ಮಾ. ಇದ್ರ ಮೇಲೆ ಎಷ್ಟಿದೆ ಚಾರ್ಜ್ ಡೆನ್ಸಿಟಿ, ಪ್ಲಸ್ ಸಿಗ್ಮಾ. ಹಾಗಾದ್ರೆ ಇದ್ರ ಮೇಲೆ ಎಷ್ಟಿರಬೇಕು, ಅದು ಕಂಡುಕೊಂಡಿರೋದ್ರಿಂದ ಇದ್ರ ಮೇಲೂ ಚಾರ್ಜ್ ಡೆನ್ಸಿಟಿ
ಸಿಗ್ಮಾನೇ ಇರುತ್ತೆ, ಮೈನಸ್ ಸಿಗ್ಮಾ ಇರುತ್ತೆ. ಸೊ ಚಾರ್ಜ್ ಡೆನ್ಸಿಟಿ ಕ್ಯಾನ್ ಬಿ ರಿಟನ್ ಆಸ್ ಚಾರ್ಜ್ ಬೈ ಏರಿಯಾ. ದಟ್ ಇಂಪ್ಲೈಸ್ ಚಾರ್ಜ್ ಬೈ ಏರಿಯಾ ಎಷ್ಟಿದೆ ಎಂತ ಪ್ಲೇಟ್ ಇದು 4πr. ಸೊ ಚಾರ್ಜ್ ಡೆನ್ಸಿಟಿ ಬಿಕಮ್ಸ್ q ಬೈ πr². ಸರ್ಕ್ಯುಲರ್ ಪ್ಲೇಟ್ ಆಗಿರೋದ್ರಿಂದ ಏರಿಯಾ ಏನಾಗುತ್ತೆ πr² ಆಗುತ್ತೆ. ನೆಕ್ಸ್ಟ್ ಅದೇ ಚಾರ್ಜ್ ಏನಂತ ಬರೀಬಹುದು ಸಿಗ್ಮಾ ಇಂಟು πr². ಇದನ್ನ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಬೇಕು, ನೆಕ್ಸ್ಟ್ ಏನ್ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಕಂಡು ಹಿಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಕ್ಯಾನ್ ಬಿ ರಿಟನ್ ಆಸ್ ಸಿಗ್ಮಾ ಬೈ epsilon naught. But electric field between the plates can also be written as V by D. V by D can be written as sigma by E naught. So sigma ಏನಾಗುತ್ತೆ V into epsilon naught by D ಆಗುತ್ತೆ. ಇದನ್ನು ಹಾಗೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಇಲ್ಲೇನಾಗುತ್ತೆ ಈ ಪ್ಲೇಟ್ಸ್ ಮೇಲೆ ಒಂದು ಎಲೆಕ್ಟ್ರಿಕ್ ಫೋರ್ಸ್ ಬರುತ್ತೆ ವಿಚ್ ಇಸ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತೆ ಪ್ಲೇಟಿಗೆ ಏನಿರುತ್ತೆ ಅದ್ರದ್ದು ವೆಯ್ಟ್ ಇರುತ್ತೆ mg ಇರುತ್ತೆ. ಈ ಪ್ಲೇಟ್ ಲಿಫ್ಟ್ ಆಗ್ಬೇಕಂದ್ರೆ ಈ ಎಫ್ ಎಲೆಕ್ಟ್ರಿಕ್ ಫೋರ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅದರ ವೆಯ್ಟಿಗಿನ ಜಾಸ್ತಿ ಆಯ್ತಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಏನಾಗುತ್ತೆ ಇದು ಲಿಫ್ಟ್ ಆಗುತ್ತೆ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಏನಂತ ಬರೀಬಹುದು E ಇಂಟು ಕ್ಯೂ ವಿಚ್ ಇಸ್ ಗ್ರೇಟರ್ ದೆನ್ mg. ಇಲ್ಲಿ ಕ್ಯೂ ಅಂದ್ರೆ ಚಾರ್ಜ್ ಆನ್ ದಿಸ್ ಪ್ಲೇಟ್ಸ್ ಅಷ್ಟೇ. ಚಾರ್ಜ್ ಎಷ್ಟಂತ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಬರೀಬಹುದು V by T. ಆಮೇಲೆ Q ಏನಂತ ಬರೀಬಹುದು Q can be written as sigma into πr² which is greater than or equal to mg. Now V by D ಹಾಗೆ ಬರ್ಕೊಳ್ಳಿ. ಸಿಗ್ಮಾ ಏನಂತ ಬರೀಬಹುದು once again sigma can be written as V epsilon naught by D ಅಂತ ಬರೀಬಹುದು ಇಂಟು V by D ಹಾಗೆ ಇದೆ, ಸಿಗ್ಮಾ ಜಾಗದಲ್ಲಿ V epsilon naught by D ಇಂಟು πr² ಅಂತ ಬರ್ಕೊಟ್ಟೆ. ಸೊ ವಿಚ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು mg. ಅಲ್ಲಿಗೆ ಏನಾಗುತ್ತೆ ಇದು v² ಆಗುತ್ತೆ. ಆಮೇಲೆ epsilon naught πr² ಡಿವೈಡೆಡ್ ಬೈ t² ಬರುತ್ತೆ ವಿಚ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು mg. ನಿಮಗೆ ಬೇಕಾದ್ರೆ v ವೋಲ್ಟೇಜ್ ಇಸ್ ಈಕ್ವಲ್ ಟು ವೋಲ್ಟೇಜ್² ಇಸ್ ಈಕ್ವಲ್ ಟು ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ mg t² ಡಿವೈಡೆಡ್ ಬೈ epsilon naught ಇಂಟು πr². ನಿನಗೆ ಬೇಕಾದ್ದು v ಅಷ್ಟೇ. ಸೊ ಅಲ್ಲಿ v ಏನಾಗುತ್ತೆ ಅಂಡರ್ ರೂಟ್ mg d² ಬೈ epsilon naught ಇಂಟು πr² ಅಂಡ್ ದಿಸ್ ಇಸ್ ದ ಆಪ್ಷನ್. ಯಾವ್ದಿದೆ ನೋಡಿ ಆಪ್ಷನ್ ಸಿ ಇದೆ ನೋಡಿ, ಸಿ ಆಪ್ಷನ್ mg d² ಡಿವೈಡೆಡ್ ಬೈ epsilon naught r². ಸೊ ದಿಸ್ ಇಸ್ ದ ಆನ್ಸರ್. Next question, a parallel plate capacitor having area A and separation D is filled by copper plate of thickness P, then the new capacity ಅಂತ ಕೇಳಿದೆ. ಇಲ್ಲಿ ಕ್ವಶನ್ ಏನಿದೆ ಎಷ್ಟು ಮೀಡಿಯಂ ಇದೆ, ಫಸ್ಟ್ ಥಿಂಗ್ ಓನ್ಲಿ ಒನ್ ಮೀಡಿಯಂ ಇಸ್ ದೇರ್. ಆಯ್ತು. ನೆಕ್ಸ್ಟ್ ಪಾರ್ಷಿಯಲಿ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್, ಡೆಫಿನೆಟ್ಲಿ ಇಟ್ ಈಸ್ ಪಾರ್ಷಿಯಲಿ ಫಿಲ್ಡ್ whose thickness is T is equal to ಎಷ್ಟಿದೆ D ಇದೆ, B ಇದೆ, thickness is B, separation between the plates is D. ಹಾಗಾದ್ರೆ ಫಾರ್ಮುಲಾ ಏನಂತ ಬರೀಬಹುದು ಕೆಪಾಸಿಟನ್ಸ್ ಫಾರ್ಮುಲಾ C is equal to epsilon naught A ಹಾಗೆ ಇರುತ್ತೆ, D ಹಾಗೆ ಇರುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮೈನಸ್ thickness ಪ್ಲಸ್ T by K ಅಷ್ಟೇ. ಸೊ C is equal to epsilon naught A by D ಹಾಗೆ ಇರುತ್ತೆ, ಮೈನಸ್ thickness ಎಷ್ಟಕ್ಕೆ ಈಕ್ವಲ್ ಇದೆ B ಈಕ್ವಲ್ ಇದೆ, B ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ thickness ಅಗೇನ್ B ಬೈ K. ಕೆ ಏನಿದೆ ಸರ್ ಇಲ್ಲಿ ಅಂತ ಕೊಟ್ಟಿದ್ದಾರೆ, ಕಾಪರ್ ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಕಾಪರ್ ಪ್ಲೇಟ್ ಇಸ್ ಎ ಕಂಡಕ್ಟರ್ ಮೆಟಲ್. ಸೊ ಮೆಟಲ್ ನ ಕೆ ವ್ಯಾಲ್ಯೂ ಎಷ್ಟು ಇರುತ್ತೆ ಇನ್ಫಿನಿಟಿ ಇರುತ್ತೆ, ಇನ್ಫಿನಿಟಿ ಹಾಕಿ ಹೀಗೆ ಏನಂತ ಬಂತು ಫೈನಲ್ ಆನ್ಸರ್ epsilon naught A by D minus B ಪ್ಲಸ್ ಎನಿಥಿಂಗ್ ಬೈ ಇನ್ಫಿನಿಟಿ 0 ಆಗ್ಬಿಡುತ್ತೆ. ದಿಸ್ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ correct, epsilon naught A by D minus B. Next question number 64, a parallel plate capacitor of capacitance 5 microfarad and separation is 6 cm is connected to 1 volt battery and charged ಅಂತ. ಇಲ್ಲೇನಾಗಿದೆ ಒಂದು ಕೆಪಾಸಿಟರ್ ಇದೆ, ಕೆಪಾಸಿಟರ್ ನ ಕೆಪಾಸಿಟನ್ಸ್ C 5 microfarad ಇದೆ, ಅದನ್ನೇನ್ ಮಾಡ್ತಾರೆ 1 ವೋಲ್ಟ್ ಬ್ಯಾಟರಿಗೆ ಕನೆಕ್ಟ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟಿದೆ 6 ಸೆಂಟಿಮೀಟರ್ ಅಂದ್ರೆ D is equal to 6 ಸೆಂಟಿಮೀಟರ್. ನೆಕ್ಸ್ಟ್ ಏನ್ ಮಾಡ್ತಾರೆ ಎ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ 4 and thickness 4 ಸೆಂಟಿಮೀಟರ್ is introduced between the plates of ಕೆಪಾಸಿಟರ್. ಈಗ ಈ ಪ್ಲೇಟ್ ಮಧ್ಯೆ ಏನ್ ಮಾಡ್ತಾರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ಫಿಲ್ ಮಾಡ್ತಾರೆ. ಇದು ಪಾರ್ಷಿಯಲಿ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಅಂತ ನೋಡ್ಕೊಂಡ್ರೆ thickness ಎಷ್ಟಿದೆ ಫಸ್ಟ್ ಥಿಂಗ್ 4 ಸೆಂಟಿಮೀಟರ್ ಇದೆ, ಡೆಫಿನೆಟ್ಲಿ ಇಟ್ ಈಸ್ ಪಾರ್ಷಿಯಲಿ
ಫೀಲ್ಡ್. ಆಮೇಲೆ ಎಷ್ಟು ಮೀಡಿಯಂ ಇದೆ, ಒಂದೇ ಮೀಡಿಯಂ ಇರೋದು. ಹಾಗಾದ್ರೆ ನಮಗೆ ಫಾರ್ಮುಲಾ ಗೊತ್ತಾಗುತ್ತೆ ಏನ್ ಮಾಡ್ಬೇಕಂತ. ಏನ್ ಮಾಡ್ಬಿಟ್ರೆ ದ ಅಡಿಷನಲ್ ಚಾರ್ಜ್ ದಟ್ ಫ್ಲೋಸ್ ಇನ್ ಟು ದ ಕೆಪಾಸಿಟರ್ ಫ್ರಮ್ ದ ಬ್ಯಾಟ್ರಿ ಅಂತ. ಯಾವಾಗ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಫಿಲ್ ಮಾಡ್ತೀವೋ ಅವಾಗ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಗೇನ್ ಮಾಡ್ಕೊಳ್ಳುತ್ತೆ. ಆ ಎಕ್ಸ್ಟ್ರಾ ಚಾರ್ಜ್ ಎಷ್ಟಂತ ಕಂಡುಹಿಡಿಬೇಕು. ಎಕ್ಸ್ಟ್ರಾ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ, ಸೊ ಸ್ಟಾರ್ಟಿಂಗ್ ಎಷ್ಟಿತ್ತು ಆಮೇಲೆ ಎಷ್ಟಿತ್ತು ಕಂಡುಹಿಡಿದ್ರೆ ಆಯ್ತು ಅಷ್ಟೇ. ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತ ಇಟ್ಕೊಳ್ಳೋಣ, ಬಿಫೋರ್ ಫಿಲ್ಲಿಂಗ್ ಚಾರ್ಜ್ ಅದ್ರ ಮೇಲೆ ಕ್ಯೂ ಇತ್ತು ಅಂತ ಇಟ್ಕೊಳ್ಳೋಣ. ಬಿಫೋರ್ ಫಿಲ್ ಮಾಡಿದ್ಮೇಲೆ ಅದ್ರ ಮೇಲೆ ಚಾರ್ಜು ಏನು ಡೈಎಲೆಕ್ಟ್ರಿಕ್ ಮೀಡಿಯಂ ಫಿಲ್ ಮಾಡಿದ್ಮೇಲೆ ಅದ್ರ ಮೇಲೆ ಚಾರ್ಜು ಕ್ಯೂ ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಕ್ಯೂ ಡ್ಯಾಶ್ ಮೈನಸ್ ಕ್ಯೂ ಡೆಲ್ಟಾ ಕ್ಯೂ ಬರುತ್ತೆ. ಅದೇ ವ್ಯಾಲ್ಯೂ ಕಂಡುಹಿಡಿಯಬೇಕು. ಫಾರ್ ದಟ್ ಏನ್ ಮಾಡೋಣ, ಫಸ್ಟ್ ಕ್ಯೂ ಕಂಡುಹಿಡ್ಕೊಳ್ಳೋಣ. ಹೆಂಗ್ ಸರ್ ಕ್ಯೂ ಕಂಡುಹಿಡ್ಕೊಳ್ಳೋಣ ಅಂದ್ರೆ, ಸಿ ಫಾರ್ಮುಲಾ ಏನು, ಎಪ್ಸಿಲಾನ್ ನಾಟ್ ಎ ಬೈ ಟಿ. ಸೊ ಸಿ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಕ್ಯೂ ಬೈ ವಿ. ಹೀಗೆ ಕ್ಯೂ ಏನಾಗುತ್ತೆ, ಎಪ್ಸಿಲಾನ್ ನಾಟ್ ಎ ಬೈ ಡಿ ಇಂಟು ವಿ ಆಗುತ್ತೆ. ಬಿಕಾಸ್ ಕ್ಯೂ ಇಸ್ ಈಕ್ವಲ್ ಟು ಸಿ ಇಂಟು ವಿ. ಸೊ ದಟ್ ಇಂಪ್ಲೈಸ್ ಕ್ಯೂ ಇಸ್ ಈಕ್ವಲ್ ಟು epsilon naught value 8.854 into 10 to minus 12 into area of the plates ಕೊಟ್ಟಿದಾರಾ, area of the plate ಇಲ್ಲ. ಸೊ ಎಷ್ಟು ಕೊಟ್ಟಿದ್ದಾರೆ, 5 ಮೈಕ್ರೋಫ್ಯಾರಡ್ ಕೆಪಾಸಿಟನ್ಸ್ ನ ಕೊಟ್ಬಿಟ್ಟಿದಾರಲ್ಲ ನಮಗೆ. ಹಾಗಾದ್ರೆ ಸಿ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ನಮಗೆ, ನೋ ನೀಡ್ ಟು ಸಬ್ಸ್ಟಿಟ್ಯೂಟ್ ದೇರ್. ಎಪ್ಸಿಲಾನ್ ನಾಟ್ ಎ ಬೈ ಡಿ ಡೈರೆಕ್ಟ್ ಎಷ್ಟಿದೆ, ಎಪ್ಸಿಲಾನ್ ನಾಟ್ ಎ ಬೈ ಡಿ 5 ಮೈಕ್ರೋಫ್ಯಾರಡ್ ಇದೆ. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಡ ಅದನ್ನ. ಸೊ 5 ಮೈಕ್ರೋಫ್ಯಾರಡ್ 5 into 10 to minus 6 ಯಾವ್ದಿದು, ಎಪ್ಸಿಲಾನ್ ನಾಟ್ ಎ ಬೈ ಡಿ. ಅಂಡ್ ವಿ ಈಸ್ ಎಷ್ಟಿದು, 1 ವೋಲ್ಟ್. ಅಲ್ಲಿಗೆ ಏನಾಗುತ್ತೆ 5 into 10 to minus 6 ನಥಿಂಗ್ ಬಟ್ 5 ಮೈಕ್ರೋ ಕೂಲಂಬ್ ಚಾರ್ಜ್ ಇದೆ ಇವಾಗ ಪ್ರೆಸೆಂಟ್. ಇವಾಗ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಇನ್ಸರ್ಟ್ ಮಾಡಿದ್ಮೇಲೆ ಅದರ ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡುವ. ಸೊ ಬಿಫೋರ್ ದಟ್ ಸಿ ಕಂಡುಹಿಡ್ಕೊಳ್ಳೋಣ. ಸಿ ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಆಫ್ಟರ್ ಫಿಲ್ಲಿಂಗ್ ಡೈಎಲೆಕ್ಟ್ರಿಕ್ ಮೀಡಿಯಂ ಫಾರ್ಮುಲಾ ಏನು, ಎಪ್ಸಿಲಾನ್ ನಾಟ್ ಎ ಬೈ ಟಿ ಮೈನಸ್ ಟಿ ಪ್ಲಸ್ ಟಿ ಬೈ ಟಿ ಡ್ಯಾಶ್ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಗೊತ್ತಿಲ್ಲ, ಎ ಗೊತ್ತಿಲ್ಲ, ಡಿವೈಡೆಡ್ ಬೈ ಡಿ ಮೈನಸ್ ದಿಸ್ ಟಿ ಹಿಯರ್ ಥಿಕ್ನೆಸ್ ಇಸ್ 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಹಾಕೊಳ್ಳಿ ಪ್ಲಸ್ 4 ಬೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ ಆಲ್ಸೋ 4 ಆಗುತ್ತೆ. ಸೊ ಎಪ್ಸಿಲಾನ್ ನಾಟ್ ಎ ಬೈ ಡಿ ಮೈನಸ್ 4/4 1 ನಲ್ಲಿಗೆ ಏನಾಗುತ್ತೆ, ಮೈನಸ್ 4 ಪ್ಲಸ್ 1 ವಿಲ್ ಬಿಕಮ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಮೈನಸ್ 3 ಆಗುತ್ತೆ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಟರ್ಮ್ ಏನಿದೆ ಇಲ್ಲಿ ಡಿ ನ ಕಾಮನ್ ತಕೊಂಡ್ಬಿಡಿ. ಏನಾಗುತ್ತೆ, ಎಪ್ಸಿಲಾನ್ ನಾಟ್ ಎ ಬೈ ಡಿ ಕಾಮನ್ ತಕೊಂಡ್ರೆ 1 ಮೈನಸ್ 3 ಬೈ ಡಿ ಆಗುತ್ತೆ. ಈಗ ಇಲ್ಲಿ ಎಪ್ಸಿಲಾನ್ ನಾಟ್ ಎ ಬೈ ಡಿ ಏನಿದೆ, ಎಪ್ಸಿಲಾನ್ ನಾಟ್ ಎ ಬೈ ಡಿ ನಾಟ್ ಎ ಬೈ ಡಿ ಏನಂತ ಬರ್ಕೊಳ್ಬಹುದು, ಎಪ್ಸಿಲಾನ್ ನಾಟ್ ಎ ಬೈ ಡಿ ಇಸ್ ವಾಟ್, 5 ಮೈಕ್ರೋಫ್ಯಾರಡ್ ಅಂತ ಬರೀಬಹುದು. ಸೊ ಇಟ್ ಕ್ಯಾನ್ ಬಿ ರಿಟನ್ ಆಸ್ 5 ಮೈಕ್ರೋಫ್ಯಾರಡ್ ಡಿವೈಡೆಡ್ ಬೈ ಇದನ್ನ 1 ಮೈನಸ್ 3/4 ಇದೆಲ್ಲ 1 ಮೈನಸ್ 3 ಬೈ ವಾಟ್ ಈಸ್ ಡಿ ವ್ಯಾಲ್ಯೂ, ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್ 6 ಅನ್ನ ಸಬ್ಸ್ಟಿಟ್ಯೂಟ್. ಈಗ ಏನಾಗುತ್ತೆ 5 ಮೈಕ್ರೋಫ್ಯಾರಡ್ ಡಿವೈಡೆಡ್ ಬೈ 6 ಮೈನಸ್ 3 ಬೈ 6 ಇಸ್ 3/6 ಆಗುತ್ತೆ. ಇದನ್ನ ಕ್ಯಾನ್ಸಲ್ ಮಾಡಿ 2s ಈ 2 ಮೇಲೆ ಬರುತ್ತೆ. ಇಟ್ ವಿಲ್ ಬಿಕಮ್ 5 ಟಿ ಡ್ಯಾಶ್ ಬಿಕಮ್ಸ್ 5 ಮೈಕ್ರೋಫ್ಯಾರಡ್ ಇಂಟು 2 ವಿಚ್ ಬಿಕಮ್ಸ್ 10 ಮೈಕ್ರೋಫ್ಯಾರಡ್. ಹಾಗಾದ್ರೆ ಹೊಸ ಕೆಪಾಸಿಟೆನ್ಸ್ ಎಷ್ಟು, 10 ಮೈಕ್ರೋಫ್ಯಾರಡ್. ಹಳೆ ಕೆಪಾಸಿಟೆನ್ಸ್ ಎಷ್ಟು, 5 ಮೈಕ್ರೋಫ್ಯಾರಡ್. ನಮ್ಗೆ ಬೇಕಾಗಿರೋದೇನು, ಚಾರ್ಜ್ ವ್ಯಾಲ್ಯೂ ಕ್ಯೂ ಡ್ಯಾಶ್ ಏನಂತ ಬರೀಬಹುದು, ಸಿ ಡ್ಯಾಶ್ ಇಂಟು ವಿ. ವೋಲ್ಟೇಜ್ ಅಷ್ಟೇ ಕಾನ್ಸ್ಟೆಂಟ್ ಇದೆ, ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿಲ್ಲ, ವೋಲ್ಟೇಜ್ ಅಷ್ಟೇ ಇದೆ. ಅಲ್ಲಿಗೆ ಕ್ಯೂ ಡ್ಯಾಶ್ ಏನಾಗುತ್ತೆ, ಸಿ ಡ್ಯಾಶ್ ಇಸ್ 10 microfarad into voltage is 1 volt will become q dash is 10 microcoulomb. voltage ಇತ್ತು 5 microcoulomb ಇತ್ತು q, ಇವಾಗ 10 microcoulomb. ಹಾಗಾದ್ರೆ ಡೆಲ್ಟಾ q ಅದೇ ತಾನೇ ಬೇಕಾಗಿದೆ, ಡೆಲ್ಟಾ q dash minus q which is equal to 10 minus 5 is equal to 5 microcoulomb is the extra charge given to the capacitor. 5 microcoulomb is the next. A parallel air capacitor has capacitance C. Air capacitor ಅಂದ್ರೆ ಏನಂತ ಬರೀಬಹುದು, C air medium ಇದ್ದಾಗ ಎಪ್ಸಿಲಾನ್ ನಾಟ್ ಎ ಬೈ ಡಿ. ಅಲ್ಲಿ ಏನು ಕೊಟ್ಟಿಲ್ದೆ ನಾವು ಕೆಪಾಸಿಟೆನ್ಸ್ ಫಾರ್ಮುಲಾ ಹಾಕೊಂಡು ಬಿಡ್ತೀವಿ, ಬೇಕಾಗ್ತದೆ. ನೆಕ್ಸ್ಟ್, ವೆನ್ ಇಟ್ ಈಸ್ ಹಾಫ್ ಫಿಲ್ಡ್ ಅಲಾಂಗ್ ಇಟ್ಸ್ ಲೆಂತ್ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 5. ಇದನ್ನೇನ್ ಮಾಡ್ತಾರೆ, ಅರ್ಧ ಫಿಲ್ ಮಾಡ್ತಾರೆ. ಈ ತರ ಬರ್ಕೊಳ್ತೀವಿ ನೋಡಿ, ಈ ತರ ಇರುತ್ತೆ ಅನ್ಕೊಳ್ಳಿ ಕೆಪಾಸಿಟರ್. ಇವಾಗ
ಈಗ ಎಷ್ಟಿದೆ, ಏರ್ ಮೀಡಿಯಂ ಇದೆ ಕಂಪ್ಲೀಟ್ ಆಗಿ. ಅವಾಗ ಎಷ್ಟಿದೆ ಕೆಪಾಸಿಟೆನ್ಸ್, ಸಿ ಎಷ್ಟಿದೆ ಕೆಪಾಸಿಟೆನ್ಸ್. ಲೆಟ್ ಮಿ ಟೇಕ್ ದಿಸ್ ಒನ್ ಆಸ್ C1 ಅಂತ. ಈಗ ಏನ್ ಮಾಡ್ತಾರೆ, ಅರ್ಧ ಕರೆಕ್ಟ್ ಆಗಿ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಫಿಲ್ ಮಾಡ್ತಾರೆ. ಹಾಫ್ ಫಿಲ್ ಮಾಡ್ತಾರೆ, ಪಾರ್ಷಿಯಲಿ ಫಿಲ್ಡ್, ಹಾಫ್ ಫಿಲ್ ಮಾಡ್ತಾರೆ, ಕರೆಕ್ಟ್ ಹಾಫ್. ಹಾಗಾದ್ರೆ ಇವಾಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟಿದೆ, ಅದರದ್ದು 5 ಇದೆ. ಈಗ ಇನ್ನರ್ಧ ಏನಿರುತ್ತೆ, ಏರ್ ಮೀಡಿಯಂ ಇರುತ್ತೆ. ಇದನ್ನೇನ್ ಮಾಡಿ K1 ಅಂತ ಇಟ್ಕೊಳ್ಳಿ, ಇದನ್ನ K2 ಅಂತ ಇಟ್ಕೊಳ್ಳಿ. K2 ಏನಿದೆ, 1 ಇದೆ, ಬಿಕಾಸ್ ದಿಸ್ ಇಸ್ ಏರ್ ಮೀಡಿಯಂ. K2 ಎಷ್ಟಿದೆ, 5 ಇದೆ, ಬಿಕಾಸ್ ದಿಸ್ ಇಸ್ ಡೈ ಎಲೆಕ್ಟ್ರಿಕ್ ಮೀಡಿಯಂ. ಕರೆಕ್ಟ್. ಈಗ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟು, D ಅಂತ ಇದೆ. ಇವಾಗ ಪ್ರೆಸೆಂಟ್ ಏನಾಗುತ್ತೆ, ಇದು ಹಾಫ್ ಫಿಲ್ ಆಗಿರೋದ್ರಿಂದ ಇದರ ಥಿಕ್ನೆಸ್ T1 ಅಂತ ಇಟ್ಕೊಳ್ಳೋಣ. ದಿಸ್ ವಿಲ್ ಬಿಕಮ್ D/2. ಇದು ಉಳಿದಿದ್ದು ಏರ್ ಮೀಡಿಯಂ, ಅದರ ಥಿಕ್ನೆಸ್ T2, ಅದೆಷ್ಟಾಗುತ್ತೆ, ಇನ್ನರ್ಧ ಇರುತ್ತೆ, ವಿಚ್ ಇಸ್ D/2. ಇವಾಗ ಏನ್ ಕೇಳಿದರೆ, ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಕೆಪಾಸಿಟೆನ್ಸ್ ಅಂತ ಕೇಳಿದ್ರೆ, ಪರ್ಸೆಂಟೇಜ್ ಇನ್ಕ್ರೀಸ್ ಹೆಂಗ್ ಬರೀತೀವಿ ನಾವು, ಕೆಪಾಸಿಟೆನ್ಸ್ ಡೆಲ್ಟಾ C/C ಎಷ್ಟಂತ. ಇದನ್ನ ಇನ್ನೊಂದು ರೀತಿ ಬರಿಬೋದು, ಏನಂದ್ರೆ ಡೆಲ್ಟಾ C ದ ಡಿಫ್ರೆನ್ಸ್ C2 - C1/C1 ಎಷ್ಟು ಅಂತ ಕೇಳಿದ್ದಾರೆ. ಈಗೇನ್ ಮಾಡಬೇಕು, C1 ಕಂಡಿಡ್ಕೊಳ್ಬೇಕು. C1 ಕಂಡಿಡಿಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ε0A/D ಇದೆ. C2 ಕಂಡಿಡ್ಕೊಳ್ಬೇಕು. C2 ಹೆಂಗ್ ಕಂಡಿಡಿಯೋದು ಅಂದ್ರೆ, ನಾನು ಅವಾಗಲೇ ಹೇಳಿದ್ದೀನಿ, ಎಷ್ಟು ಮೀಡಿಯಂ ಇದೆ, 2 ಮೀಡಿಯಂ ಇದೆ. ಅವಾಗ C2 ಏನಾಗುತ್ತೆ, ಏರಿಯಾ ಹ್ಯಾಸ್ ನಾಟ್ ಚೇಂಜ್ಡ್, ε0A/2 ಮೀಡಿಯಂ ಇರೋದ್ರಿಂದ D ಮೈನಸ್ ಆಫ್ T1 ಪ್ಲಸ್ T2 ಪ್ಲಸ್ T1/K1 ಪ್ಲಸ್ T2/K2. ಈ ಫಾರ್ಮುಲಾ ಯೂಸ್ ಮಾಡುವ. ಸಬ್ಸ್ಟಿಟ್ಯೂಟ್ ಮಾಡಿ, ε0A ಹಾಗೆ ಇರಲಿ ಡಿವೈಡೆಡ್ ಬೈ D ಹಾಗೆ ಇರಲಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಮೈನಸ್ ಆಫ್ ಇಟ್ ಇಸ್ T1 ಪ್ಲಸ್ T2. ಇದು ಕಂಪ್ಲೀಟ್ಲಿ ಫಿಲ್ ಆಗಿದೆ ಅಂತ ನಾವು ಇದನ್ನೇನು ಮಾಡ್ಬೋದು, ಕಂಪ್ಲೀಟ್ 0 ಮಾಡ್ಬೋದು. ಯಾಕೆ ಅಂತಂದ್ರೆ ಥಿಕ್ನೆಸ್ ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಎರಡು ಸೇಮ್ ಇರೋದ್ರಿಂದ ಇವೆರಡು ಸೇರ್ಕೊಂಡು ಏನಾಗುತ್ತೆ, 0 ಆಗುತ್ತೆ. ಹಾಗಾದ್ರೆ ಈ ಟರ್ಮ್ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಈ ಟರ್ಮ್ 0 ಆಗ್ಬಿಡುತ್ತೆ. ಇವೆರಡು ಸೇರ್ಕೊಂಡು ಇಷ್ಟು ಮಾತ್ರ ಉಳ್ಕೊಳುತ್ತೆ, T1/K1 ಪ್ಲಸ್ T2/K2. ವಾಟ್ ಇಸ್ T1, T/2 ಹೋಲ್ ಡಿವೈಡೆಡ್ ಬೈ ವಾಟ್ ಇಸ್ K1 ಎಷ್ಟು ಕೊಟ್ಟಾನೆ, 5 ಕೊಟ್ಟಾನೆ, 5 ಬರ್ಕೊಳ್ಳಿ, ಪ್ಲಸ್ ವಾಟ್ ಇಸ್ T2, ಥಿಕ್ನೆಸ್ ಆಫ್ ಸೆಕೆಂಡ್ ಮೀಡಿಯಂ ಇಸ್ ಏರ್ ಮೀಡಿಯಂ, D/2 ಡಿವೈಡೆಡ್ ಬೈ ಅದರ ರಿಫ್ರಾಕ್ಟಿವ್ ಇದೆಷ್ಟಿರುತ್ತೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 1 ಇರುತ್ತೆ. ಸೊ ನಾವು ε0A ಬೈ ಡಿನಾಮಿನೇಟರ್ D/2 ಕಾಮನ್ ತಕ್ಕೊಂಡ್ರೆ ಉಳಿಯೋದೇನೋ 1/5 ಪ್ಲಸ್ 1 ಉಳ್ಕೊಳುತ್ತೆ. ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ε0A/D, ಈ 2ನ ನ್ಯೂಮರೇಟ್ರಿಗೆ ತಗೊಂಡೋಗ್ಬಿಡಿ. ಡಿನಾಮಿನೇಟರ್ ಇದು 5 ಪ್ಲಸ್ 1 6/5 ಆಗುತ್ತೆ. ಅಲ್ಲಿಗೆ C2 ಇಸ್ ಈಕ್ವಲ್ ಟು ε0A ಇಂಟು 2 ಡಿವೈಡೆಡ್ ಬೈ D ಇಂಟು 6 ಅಲ್ಲೇ ಇರಲಿ, ಈ 5 ಮೇಲೆ ತಗೊಂಡೋಗಿ, ಅಲ್ಲಿಗೆ 5 2 ಏನಾಗುತ್ತೆ, 10 ಆಗುತ್ತಾ. ದಿಸ್ ವಿಲ್ ಬಿಕಮ್ 10. ಇದನ್ನೇನಂತ ಬರೀಬೋದು, ε0A/D. ಇದು 3 ಇದು 5 ಅಲ್ಲಿಗೆ 5/3 ಆಗುತ್ತೆ. C2 ಈಸ್ ದಿಸ್ ಮಚ್ ಆಫ್ 5/3 ε0A/D. ಈಗ ಇಲ್ಲಿಂದನೇ ಸಾಲ್ವ್ ಮಾಡ್ಕೊಂಡು ಬೇಡ, ಏನಂತಂದ್ರೆ ನಮಗೆ ಮುಂಚೆನೆ ಗೊತ್ತಿರುತ್ತೆ ಏನು ಅಂತಂದ್ರೆ ε0A/D ಏನಂತ ಬರೀಬೋದು, C1 ಉಳಿಯೋದೇನು 5/3. ಈಗೇನು ಮಾಡಿ, C2 ಹಾಗೆ ಇರಲಿ, C1 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಸ್ ಈಕ್ವಲ್ ಟು 5/3. ಇಲ್ಲಿ ಭಾಳ ಸಿಂಪಲ್, C2/C1 ಎರಡು ಕಡೆನೂ -1 ಮಾಡ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ಸಿಕ್ಕೋಗ್ತದೆ ನಮಗೆ. C2/C1 LCM ತಗೊಂಡ್ರೆ C2 - C1/C1 ಆಗುತ್ತೆ. ಈ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲಿ 5 - 3 -1 ಅಂತಂದ್ರೆ 3 5 - 3 2/3 ಬಂದ್ಬಿಡುತ್ತೆ. ಅಲ್ಲಿಗೆ C2 - C1/C1 ಕ್ಯಾನ್ ರಿಟನ್ ಆಸ್ ಡೆಲ್ಟಾ C/C ಇಸ್ ಈಕ್ವಲ್ ಟು 2/3 ಎಷ್ಟು ಪರ್ಸೆಂಟ್ ಬರುತ್ತೆ, 0.66, ಅಥವಾ ಇದನ್ನೇನಂತ ಬರೀಬೋದು, 66% ಅಂತ ಬರೀಬಹುದು. ನೋಡ್ಕೊಂಡ್ಬಿಡಿ. ಸೊ 66.6% ಈಸ್ ದ ಕರೆಕ್ಟ್. ಇಲ್ಲಿ ಮೊದಲೇ ಹೇಳ್ದಂಗೆ ನೋಡಿರ್ಬೇಕು, ಡೆಲ್ಟಾ C/C ಕ್ಯಾನ್ ಆಲ್ಸೋ ರಿಟನ್ ಆಸ್ C2 - C1/C1. ಅದನ್ನೇ ಮಾಡ್ಕೊಂಡಿದ್ದೀನಿ. ಸೊ 66% ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 66. ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಮೇಡ್ ಬೈ ಪ್ಲೇಸಿಂಗ್ n ಈಕ್ವಲಿ ಸ್ಪೇಸ್ ಪ್ಲೇಟ್ಸ್ ಬೈ ಕನೆಕ್ಟಿಂಗ್ ಆಲ್ಟರ್ನೇಟಿವ್ಲಿ ಅಂತ ಹೇಳ್ತಾರೆ. ಇಲ್ಲೇನ್ ಮಾಡಿ, ಫಸ್ಟ್ ಎಕ್ಸಾಂಪಲ್ಗೆ ಒಂದು 4 ಪ್ಲೇಟ್ ತಗೊಳ್ಳಿ, n ಪ್ಲೇಟ್ಸ್ ಬೇಡ, ಲೆಟ್ ಅಸ್ ಟೇಕ್ 4 ಪ್ಲೇಟ್ಸ್ 1 2 3. ಇದನ್ನೇನ್ ಮಾಡಿ, ಆಲ್ಟರ್ನೇಟ್ ಆಗಿ ಕನೆಕ್ಟ್ ಮಾಡಿ, ಆಲ್ಟರ್ನೇಟ್ಲಿ ಕನೆಕ್ಟೆಡ್ ಲೈಕ್ ದಿಸ್. ಫಸ್ಟ್ ಪ್ಲೇಟ್ನ ಥರ್ಡ್ ಪ್ಲೇಟಿಗೆ ಕನೆಕ್ಟ್ ಮಾಡಿ, ಸೆಕೆಂಡ್ ಪ್ಲೇಟ್ನ ಫೋರ್ತ್ ಪ್ಲೇಟಿಗೆ ಕನೆಕ್ಟ್ ಮಾಡಿ. ಇವೆರಡು ಈಕ್ವಿ ಪೊಟೆನ್ಷಿಯಲ್ ಇರುತ್ತೆ, ಇವೆರಡು ಈಕ್ವಿ ಪೊಟೆನ್ಷಿಯಲ್ ಇರುತ್ತೆ. ದೇರ್ ಆರ್
ನಂಬರ್ ಆಫ್ ಪ್ಲೇಟ್ಸ್ ಈಸ್ ಎನ್ ಈಸ್ ಈಕ್ವಲ್ ಟು 4 ಅಂತ ಇಟ್ಕೊಳ್ಳೋಣ. ಇದರಿಂದ ಎಷ್ಟು ಕೆಪಾಸಿಟರ್ಸ್ ನ ಫಾರ್ಮ್ ಮಾಡಬಹುದು ಫಸ್ಟ್ ನೋಡುವ. ನೋಡ್ರಿ ಇಲ್ಲಿ 4 ಪ್ಲೇಟ್ಸ್ ಇದ್ರೆ ನೋಡ್ರಿ ಇದೊಂದು ಕೆಪಾಸಿಟರ್ ಆಗುತ್ತಾ. ಲೆಟ್ ಮಿ ಟೇಕ್ ದಿಸ್ ಕೆಪಾಸಿಟರ್ ಆಸ್ C1. ಇದೊಂದು ಕೆಪಾಸಿಟರ್ ಆಗುತ್ತೆ. ಲೆಟ್ ಮಿ ಟೇಕ್ C2. ದಿಸ್ ಒನ್ ಆಸ್ C3. ಓಕೆ, ನಾವು ದೇರ್ ಆರ್ 3 ಕೆಪಾಸಿಟರ್. ನೀವು 4 ಪ್ಲೇಟ್ಸ್ ನ ತಗೊಂಡ್ರೆ ಎಷ್ಟು ಕೆಪಾಸಿಟರ್ ಫಾರ್ಮ್ ಆಗುತ್ತೆ? n-1 ಕೆಪಾಸಿಟರ್ ಫಾರ್ಮ್ ಆಗುತ್ತೆ. ಯಾವಾಗಲೂ ಅಷ್ಟೇ n-1 ನಥಿಂಗ್ ಬಟ್ ಇಲ್ಲಿ ಎಷ್ಟಿದೆ? 4 ಇದೆ. 4 - 1 which is equal to 3 ಕೆಪಾಸಿಟರ್ ವಿಲ್ ಬಿ ಫಾರ್ಮ್. n ಕೆಪಾಸಿಟರ್ ತಗೊಂಡ್ರೆ n ಪ್ಲೇಟ್ಸ್ ಅನ್ನ ತಗೊಂಡ್ರೆ n-1 ಕೆಪಾಸಿಟರ್ಸ್ ಫಾರ್ಮ್ ಆಗುತ್ತೆ. ಬಟ್ ಅದು ಸೀರೀಸ್ ಇರುತ್ತೋ ಪ್ಯಾರಲಲ್ ಇರುತ್ತೋ ಇವಾಗ ಚೆಕ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ ನೋಡ್ರಿ, ನಮಗೆ ಟು ನೇಮ್ ದೆಮ್. ಸೊ ಔಟ್ ಸೈಡ್ ಏನಿದೆ ಇದನ್ನ ಬಿಟ್ಬಿಡಿ. ಪ್ಲೇಟಿನ ಔಟ್ ಸೈಡ್ ಎಕ್ಸ್ಟ್ರೀಮ್ ಎಂಡ್ಸ್ ಅಲ್ಲಿ ಇರುತ್ತಲ್ಲ ಅದನ್ನ ಬಿಟ್ಬಿಡಿ. ಈ ಪ್ಲೇಟ್ ಅನ್ನ ತಗೊಳ್ಳಿ. ಈ ಪ್ಲೇಟಿನ ಇನ್ನರ್ ಸೈಡ್ಗೆ 1 ಅಂತಾನೆ ಮಾಡಿ. ಇದಕ್ಕೆ 2, ಇದಕ್ಕೆ 3, ಇದಕ್ಕೆ 4, ಇದಕ್ಕೆ 5, ಇದಕ್ಕೆ 6 ದಟ್ ನೇಮ್ ಮಾಡಿ. ಈಗ ಇದಕ್ಕೆ ಎ ಅಂತ ನೇಮ್ ಮಾಡಿ. ಪೊಟೆನ್ಷಿಯಲ್ ಬಿ ಪೊಟೆನ್ಷಿಯಲ್ ಇರುತ್ತೆ. ಸೊ ಎ ಕನೆಕ್ಟ್ ಆಗಿದೆ ಯಾವುದು? ಇ ಮತ್ತೆ ಇ ಪ್ಲೇಟ್ಸ್. ಬಿಗೆ ಇದು ಮತ್ತೆ ಇದು ಕಾಮನ್ ಆಗಿ ಕನೆಕ್ಟ್ ಆಗಿದೆ. ಸೊ ಎ ಇಂದ ನೋಡ್ರಿ ತರ ಬರ್ಕೊಳ್ಳಿ. ಎ ಇಂದ ಈ ಪ್ಲೇಟಿನ ನಂಬರ್ ಏನು? 1. ನೆಕ್ಸ್ಟ್ ಇನ್ನೆಲ್ಲಿಗೆ ಹೋಗಿದೆ? 4th ಸೈಡ್. ಎ ಪ್ಲೇಟಿನ 4th ಸೈಡ್. ಆಮೇಲೆ ಅದೇ ಪ್ಲೇಟಿನ 5th ಸೈಡ್. ಹೀಗೆ. ಸೊ ಇದು ಮತ್ತೆ ನೆಕ್ಸ್ಟ್ ಬಿ ಪ್ಲೇಟ್ ತಗೊಳ್ಳಿ. ಇದು ಎ ಸೈಡ್, ಇದು ಬಿ ಸೈಡ್. ಬಿ ಸೈಡಿನ ಯಾವ ಪ್ಲೇಟು ಫಸ್ಟ್ಗೆ ಕನೆಕ್ಟ್ ಆಗಿದೆ? 2 ಅಂತ ನೇಮ್ ಮಾಡಿದನಲ್ಲ, ಆ ಸೈಡು 1ಗೆ ಕನೆಕ್ಟ್ ಆಗಿದೆ. ರೈಟ್, ಅದನ್ನೇನಂತ ಕರೆಯೋಣ? ಲೆಟ್ ಮಿ ಕಾಲ್ ಇಟ್ ಆಸ್ C1 ಕೆಪಾಸಿಟರ್. ನೆಕ್ಸ್ಟ್ ಬಿ ನ 3rd ಸೈಡ್ ಯಾವ್ದು ಕನೆಕ್ಟ್ ಆಗಿದೆ? 4th ಸೈಡಿಗೆ ಕನೆಕ್ಟ್ ಆಗಿದೆ. ಬಿ ನ 3rd ಸೈಡ್ ಎ ನ 4th ಸೈಡಿಗೆ ಕನೆಕ್ಟ್ ಆಗಿದೆ. ಆಸ್ ಯು ಕ್ಯಾನ್ ಸಿ, ಕಾಲ್ ಇಟ್ ಆಸ್ C2. ಇದೆ C2. ನೆಕ್ಸ್ಟ್ C3 ಹೆಂಗಾಗಿದೆ? ಎ ನ 5th ಸೈಡ್ ಬಿ ನ 6th ಪ್ಲೇಟ್ ನಂಬರ್ಗೆ ಕನೆಕ್ಟ್ ಆಗಿದೆ. ಬಿ ಇಂದ ನಾವು ಕಾಲ್ ಇಟ್ ಆಸ್ C3. ನಾವು ಈ ಕಾಂಬಿನೇಷನ್ ಏನಂತ ಬಂತು? ಆಲ್ಟರ್ನೇಟ್ ಕನೆಕ್ಟ್ ಮಾಡಿ. ನಮ್ಗೆ ಯಾವಾಗಲೂ ಪ್ಯಾರಲಲ್ ಕಾಂಬಿನೇಷನ್ ಬರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ ಕೆಪಾಸಿಟೆನ್ಸ್, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗುತ್ತೆ? C1 + C2 + C3. ಈಕ್ವಲ್ ಇದ್ರೆ ಏನಾಗುತ್ತೆ? C + C ವಿಚ್ ವಿಲ್ ಬಿಕಮ್ 3C. ಎಷ್ಟು ಪ್ಲೇಟ್ಸ್ ತಗೊಂಡಿದ್ದು? 4 ಪ್ಲೇಟ್ ತಗೊಂಡಿದ್ದು. ಹಾಗಾದ್ರೆ ನಮಗೆ ಬಂದಿದ್ದು ಎಫೆಕ್ಟಿವ್ ಕೆಪಾಸಿಟೆನ್ಸ್ C3. ಹಾಗಾದ್ರೆ n ಪ್ಲೇಟ್ಸ್ ಅನ್ನು ಆಲ್ಟರ್ನೇಟ್ ಕನೆಕ್ಟ್ ಮಾಡಿದ್ರೆ ನಮಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ n-1 × C ಬರುತ್ತೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್, n-1 × C. ನೆಕ್ಸ್ಟ್ ಕ್ವಶನ್ ನಂಬರ್ 67. 3 capacitors each of capacitance 4 microfarad are to be connected in such a way that the effective capacitance is 6 microfarad ಇರಬೇಕು. ಏನಿಲ್ಲ, ಎಷ್ಟು ಕೆಪಾಸಿಟರ್ ತಗೊಂಡಿದ್ದಾರೆ? 3 ಈಕ್ವಲ್ ಕೆಪಾಸಿಟರ್ ನ ತಗೊಂಡಿದ್ದಾರೆ. ಅದನ್ನ 3 ಕನೆಕ್ಟ್ ಮಾಡಬೇಕು. ಹೇಗಾದ್ರೂ ಕನೆಕ್ಟ್ ಮಾಡಿ, ಸೀರೀಸ್ ಆದ್ರೂ ಆಯ್ತು, ಪ್ಯೂರ್ ಸೀರೀಸ್, ಪ್ಯೂರ್ ಪ್ಯಾರಲಲ್ ಅಥವಾ ಮಿಕ್ಸ್ಡ್ ಕಾಂಬಿನೇಷನ್. ಕನೆಕ್ಟ್ ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು? ಎಫೆಕ್ಟಿವ್ ಕೆಪಾಸಿಟೆನ್ಸ್ 6 ಮೈಕ್ರೋಫ್ಯಾರಡ್ ಬರಬೇಕು. ಸೊ ಫಸ್ಟ್ ಥಿಂಗ್ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಪ್ಷನ್ ಚೆಕ್ ಮಾಡ್ಬಿಟ್ರೆ ಬೆಟರ್. ಫಸ್ಟ್ ಆಪ್ಷನ್ ಏನಿದೆ? ಕನೆಕ್ಟಿಂಗ್ ದೆಮ್ ಇನ್ ಸೀರೀಸ್. 3 ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಏನಾಗುತ್ತೆ? C/n. 4 ಅಂತ ಎಷ್ಟಿದಾವೆ? 3 ಇದಾವೆ. 4/3 6 ಬರಲ್ಲ. ಹಾಗಾದ್ರೆ ಈ ಆಪ್ಷನ್ ಬರಲ್ಲ. 3 ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಯು ವೋಂಟ್ ಗೆಟ್ 6. ನೆಕ್ಸ್ಟ್ ಏನ್ ಮಾಡಿದ್ರೆ? ಕನೆಕ್ಟೆಡ್ ದೆಮ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ n × C ಆಗುತ್ತೆ. n ಎಷ್ಟು? ನಂಬರ್ ಆಫ್ ಕೆಪಾಸಿಟರ್ 3 × 4 ಎಷ್ಟಾಗುತ್ತೆ? 12 ಮೈಕ್ರೋಫ್ಯಾರಡ್ ಬಂದ್ಬಿಡುತ್ತೆ. ನಮಗೆ ಬೇಕಾದ್ರೆ ಎಷ್ಟು? 6 ಬರಲ್ಲ. ನೆಕ್ಸ್ಟ್ ಕನೆಕ್ಟಿಂಗ್ 2 ಇನ್ ಸೀರೀಸ್ ಅಂಡ್ 1 ಇನ್ ಪ್ಯಾರಲಲ್ ಅಂತೆ. ಕನೆಕ್ಟ್ ಮಾಡಿ ನೋಡುವ. 2ನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ, ಇನ್ನೊಂದನ್ನ ಅವೆರಡಕ್ಕೆ ಪ್ಯಾರಲಲ್ ಕನೆಕ್ಟ್. ಈ ಕಾಂಬಿನೇಷನ್ ಎಷ್ಟು ಬರುತ್ತೆ ನೋಡುವ. ಇದು 4 ಇದು 4 ಮೈಕ್ರೋಫ್ಯಾರಡ್ ಇದೆ. ಇವೆರಡು ಸೇರ್ಕೊಂಡು ಎಷ್ಟಾಗುತ್ತೆ? ಎಫೆಕ್ಟಿವ್ ಕೆಪಾಸಿಟೆನ್ಸ್ 4/2 ಆಗುತ್ತಾ? 4/2 ಇಸ್ 2. ಎಷ್ಟಾಗುತ್ತೆ? 4 ಹಾಗೆ ಇರುತ್ತೆ. ಇವೆರಡು ಪ್ಯಾರಲಲ್, ಅಲ್ಲಿಗೆ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ? 4 + 2 ವಿಚ್ ಈಸ್ ಈಕ್ವಲ್ ಟು 6 ಮೈಕ್ರೋಫ್ಯಾರಡ್. ಇದು ನಮಗೆ ಆನ್ಸರ್ ಕರೆಕ್ಟ್. 6 ಮೈಕ್ರೋಫ್ಯಾರಡ್ ಬರುತ್ತೆ. ದಿಸ್ ದ ಕರೆಕ್ಟ್ ಆನ್ಸರ್. ಇದನ್ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 68. ದ ಚಾರ್ಜ್ ಆನ್ 3 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಆಸ್ ಶೋನ್ ಇನ್ ಫಿಗರ್ ಅಂತೆ. ಇಲ್ಲಿ 3 ಕೆಪಾಸಿಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. 10 ವೋಲ್ಟ್ ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲಿಂದ ಅಲ್ಲಿಗೆ ಎಷ್ಟಿದೆ? 10 ಇದೆ. ನಾವು ಕಂಡುಹಿಡಿಬೇಕಾರದು ಎಷ್ಟು? 3 ಮೈಕ್ರೋಫ್ಯಾರಡ್ ಹತ್ರ ಇರೋ ಚಾರ್ಜ್ ಕಂಡುಹಿಡಿಬೇಕಂತೆ.
ಕ್ಯೂ. ಸೊ ಸೀರೀಸ್ ಅಲ್ಲಿ ಇದ್ದಾಗ ವೋಲ್ಟೇಜ್ ಡಿವೈಡ್ ಆಗುತ್ತೆ, V1 V2 V3, ಬಟ್ ಚಾರ್ಜ್ ರಿಮೈನ್ಸ್ ಸೇಮ್. ಇಲ್ಲಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ, ಕಾಮನ್ ಚಾರ್ಜ್ ಇರುತ್ತೆ. ಸೊ ಅದಕ್ಕೇನು ಮಾಡಿ, ಫಸ್ಟು ಇವು ಮೂರದು ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಕಂಡುಹಿಡ್ಕೊಳ್ಳಿ. ಈ ಮೂರದು ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟು ಬರುತ್ತೆ ಅಂದರೆ, ಸೊ ಸೀರೀಸಲ್ಲಿಂದ 1/CS is equal to 1/C1 plus 1/C2 plus 1/C3. CS comes out to be, ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ, 1/CS is equal to 1/2 plus 1/3 plus 1/6. ಇದನ್ನು ನೀವು ಸಾಲ್ವ್ ಮಾಡಿದ್ರೆ CS ಎಷ್ಟು ಬರುತ್ತೆ, 1 ಮೈಕ್ರೋಫ್ಯಾರಡ್ ಬರುತ್ತೆ. ಹಾಗಾದರೆ CS 1 ಮೈಕ್ರೋಫ್ಯಾರಡ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ, 10 ವೋಲ್ಟ್ ಇದೆ. ಹಾಗಾದ್ರೆ ಇಲ್ಲಿರೋ ಚಾರ್ಜನ್ನು ಕಂಡುಹಿಡಿಯಿರಿ. Q ಏನಂತ ಆಗುತ್ತೆ, C is equal to Q/V, Q is equal to C into B. Q is equal to C ಎಷ್ಟು, 1 ಮೈಕ್ರೋಫ್ಯಾರಡ್ ಇಂಟು ಅಪ್ಲೈಡ್ ಪೊಟೆನ್ಷಿಯಲ್ ಎಷ್ಟು, 10. ಹಾಗಾದರೆ Q becomes 10 ಮೈಕ್ರೋ ಕೂಲಮ್. ಇಲ್ಲಿ 10 ಮೈಕ್ರೋ ಕೂಲಮ್ ಇದೆ. ಹಾಗಾದರೆ ಇದ್ರ ಪಕ್ಕ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 10 10 ಮತ್ತೆ 10 ಬರುತ್ತೆ. ಸೊ ಆನ್ಸರ್ ಈಸ್ 10 ಮೈಕ್ರೋ ಕೂಲಮ್. ಕಾಮನ್ ಚಾರ್ಜ್ ಇರುತ್ತೆ ಸೀರೀಸ್ ಅಲ್ಲಿ ಇದ್ದಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಎ ನೆಟ್ವರ್ಕ್ ಆಫ್ 4 20 ಮೈಕ್ರೋಫ್ಯಾರಡ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಟು 600 ವೋಲ್ಟ್ ಸಪ್ಲೈ ಆಸ್ ಶೋನ್ ಇನ್ ಫಿಗರ್. ಇಲ್ಲಿ 4 ಕೆಪಾಸಿಟರ್ ಇದೆ. ಈಚ್ ಕೆಪಾಸಿಟೆನ್ಸ್ ಎಷ್ಟು, C1 is equal to C2 is equal to C3 equal to C4. 20 ಮೈಕ್ರೋಫ್ಯಾರಡ್ ಇದೆ. ಅದನ್ನ 600 ವೋಲ್ಟ್ ಸಪ್ಲೈ ಕೊಟ್ಟಿದ್ದಾರೆ. ಡಯಾಗ್ರಾಮಲ್ಲಿ ತೋರಿಸ್ದಂಗೆ ಇದನ್ನೇನು ಮಾಡಿ, ಎ ಅಂತ ಇಟ್ಕೊಳ್ಳಿ, ಇದನ್ನ ಬಿ ಅಂತ ಇಟ್ಕೊಳ್ಳಿ. ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ ದ ನೆಟ್ವರ್ಕ್ ಅಂತ ಕೇಳಿದ್ರೆ, ಹಾಗಾದ್ರೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಎಷ್ಟಾಗುತ್ತೆ, ಇದನ್ನ ರೀರೈಟ್ ಮಾಡಿದ್ರೆ ಏನಾಗುತ್ತೆ ನೋಡುವ. ಇಲ್ಲಿ ಬಿಟ್ವೀನ್ ಎ ಅಂಡ್ ಬಿ C4 ಇದೆ. ಎ ಇಂದ C1 C2 C3 ಮೂರು ಸೀರೀಸ್ ಅಲ್ಲಿ ಇದೆ. C1 C2 C3 ಮೂರು ಸೀರೀಸ್ ಅಲ್ಲಿ ಇದೆ. ಆದ್ರೆ ಇಲ್ಲಿಂದ ಅಲ್ಲಿಗೆ ಸಪ್ಲೈ ವೋಲ್ಟೇಜ್ ಎಷ್ಟು, 600 V ಅಂತ ಇಟ್ಕೊಳ್ಳಿ. ಈಗ ಮೂರನ್ನು ಸಾಲ್ವ್ ಮಾಡ್ಕೊಳ್ಳಿ. ಹೆಂಗ್ ಸಾಲ್ವ್ ಮಾಡೋದು, ಸೀರೀಸ್ ಅಲ್ಲಿಂದ CS is equal to C/N ಈಕ್ವಲ್ ಇರಿಂದ C ಎಷ್ಟು, 20 ಮೈಕ್ರೋಫ್ಯಾರಡ್ ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ 3 ಇದಾವೆ, ಅಲ್ಲಿಗೆ 20/3 ಮೈಕ್ರೋಫ್ಯಾರಡ್ ಬರುತ್ತೆ. ಇದನ್ನ ರೀಪ್ಲೇಸ್ ಮಾಡಿದ್ರೆ ಇಲ್ಲಿ 20/3, ಇಲ್ಲಿ ಎಷ್ಟಿರುತ್ತೆ, C4 ಬಿಟ್ವೀನ್ ಎ ಅಂಡ್ ಬಿ. C4 ಎಷ್ಟಿರುತ್ತೆ, 4 ಮೈಕ್ರೋಫ್ಯಾರಡ್ ಇರುತ್ತೆ. This one is 20/3 microfarad. Now ಇವೆರಡು ಪ್ಯಾರಲಲ್ ಇರೋದ್ರಿಂದ ಏನಂತ ಬರೀಬೇಕು, C1 plus C2 ಅಲ್ಲಿಗೆ 20/3 plus 4 which is equal to 12. 20 plus 12 divided by 4 ಆಗುತ್ತೆ. It will become 32/4 microfarad. 32/4 ಎಷ್ಟು ಬರುತ್ತೆ, ಸಾರಿ ದಿಸ್ ಒನ್ ಈಸ್ 20 ಅಲ್ಲ, 20 ಮೈಕ್ರೋಫ್ಯಾರಡ್. ಇದು ಎಷ್ಟಾಗಬೇಕು, 20 ಆಗಬೇಕು, ಪ್ಲಸ್ 20 ಅಲ್ಲಿಗೆ ಎಷ್ಟಾಗುತ್ತೆ, 3 2s are 6 60 ಪ್ಲಸ್ 20 80/3 ಮೈಕ್ರೋಫ್ಯಾರಡ್. 80/3 ಎಷ್ಟು ಬರುತ್ತೆ, ಅರೌಂಡ್ 26.66 ಮೈಕ್ರೋಫ್ಯಾರಡ್ ಬರುತ್ತೆ. ಸೊ ದಿಸ್ ಈಸ್ ದ 26.67. ನೆಕ್ಸ್ಟ್ ಇನ್ ದ ಕ್ವಶನ್ ನಂಬರ್ 69, ಚಾರ್ಜ್ ಆನ್ ಕೆಪಾಸಿಟರ್ C1 ಅಂಡ್ C4 ಅಂತೆ. ಓಕೆ, ಇವಾಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನಿದೆ, ಇದ್ರ ಮೇಲೆ ಚಾರ್ಜ್ ಆನ್ C1 ಅಂಡ್ C4 ಕಂಡುಹಿಡಿಬೇಕಂತೆ. C1 ಯಾವುದು, C4 ಯಾವುದು, ಇದ್ರ ಮೇಲಿರೋ ಚಾರ್ಜ್ ಅನ್ನ ಕಂಡುಹಿಡಿಬೇಕು. ಏನ್ ಮಾಡುವ, ರೀರೈಟ್ ಮಾಡೋಣ. ಸರ್ಕ್ಯೂಟ್ 3 ಸೀರೀಸ್ ಅಲ್ಲಿ ಇತ್ತು, ಇದು ಒಂದು ಇದಕ್ಕೆ ಪ್ಯಾರಲಲ್ ಇತ್ತು. ವೋಲ್ಟೇಜ್ ಎಷ್ಟು ಸಪ್ಲೈ ಇದೆ, V600 ವೋಲ್ಟ್ ಇದೆ. ಇದು ಕೆಪಾಸಿಟೆನ್ಸ್ C4, ಇದು C1 C2 C3. ಈಗ ಇಲ್ಲಿರೋ ಕೆಪಾಸಿಟೆನ್ಸ್ ಅಷ್ಟೇ ಎಷ್ಟು, 20 ಮೈಕ್ರೋಫ್ಯಾರಡ್. ಹಾಗಾದ್ರೆ ಇಲ್ಲಿರೋ ಚಾರ್ಜ್ ಅನ್ನ ಕಂಡುಹಿಡಿಬಹುದು Q4 ಈಸಿಯಾಗಿ ಯೂಸಿಂಗ್ ದ ಫಾರ್ಮುಲಾ C is equal to Q/V. Q is equal to ಏನಾಗುತ್ತೆ, CV. ಸೊ Q4 is equal to C4 into V. C4 ಎಷ್ಟು, 20 ಮೈಕ್ರೋಫ್ಯಾರಡ್ ಇಂಟು ವೋಲ್ಟೇಜ್ 600. ಎಷ್ಟಾಗುತ್ತೆ, Q4 6 2s are 12,000 ಮೈಕ್ರೋಫ್ಯಾರಡ್ ಬರುತ್ತೆ. ಇದನ್ನೇನಂತ ಬರೀಬಹುದು, Q4 is equal to 12 into 10 to the power of -3 ಫ್ಯಾರಡ್ ಅಲ್ಲ, ಇದು ಕೂಲಮ್, ಮೈಕ್ರೋ ಕೂಲಮ್. ಸೊ -3 ಕೂಲಮ್ ಅಂತ ಬರೀಬಹುದು. ಹಾಗಾದ್ರೆ ಇಲ್ಲಿರೋ ಚಾರ್ಜ್ 12 ಮಿಲಿ ಕೂಲಮ್ ಬರುತ್ತೆ. ಇಲ್ಲಿರೋ ಚಾರ್ಜ್ ಅನ್ನು ಕಂಡುಹಿಡಿಬೇಕು. ಈಗ ಏನಾಗುತ್ತೆ ಅಂದ್ರೆ, ಇಲ್ಲಿರೋ ಕೆಪಾಸಿಟೆನ್ಸ್ ಗೊತ್ತು ಎಷ್ಟು, 20 ಮೈಕ್ರೋ ಕೂಲಮ್, ಹೌದಾ, 20 ಮೈಕ್ರೋಫ್ಯಾರಡ್.
ಇಲ್ಲಿರೋ ಕೆಪಾಸಿಟೆನ್ಸ್ 20 ಮೈಕ್ರೋಫ್ಯಾರಡ್. ಇಲ್ಲಿರೋ ವೋಲ್ಟೇಜ್ ಕಂಡಿಡ್ಕೊಂಡ್ರೆ ಇಲ್ಲಿರೋ ಚಾರ್ಜ್ ಸಿಗುತ್ತೆ. ಹೆಂಗ್ ಸರ್ ಇಲ್ಲಿರೋ ವೋಲ್ಟೇಜ್ ಕಂಡಿಡ್ಕೊಳ್ಳೋದು? V1. ಈಗ ನೋಡ್ರಿ 3 ಇದೆಯಾ, ಸಪ್ಲೈ ಎಷ್ಟಿದೆ 600. 3ರಲ್ಲೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಈಕ್ವಲ್ ಕೆಪಾಸಿಟೆನ್ಸ್. ಅಲ್ಲಿಗೆ ಈಚ್ ಕೆಪಾಸಿಟರ್ ಹತ್ರ ಬೈ 3 ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಅಲ್ಲಿಗೆ V/3, ಅಲ್ಲಿಗೆ 600/3 ವಿಚ್ ಈಸ್ ಈಕ್ವಲ್ ಟು 200 ವೋಲ್ಟ್ ಅಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಇಲ್ಲಿ 200. ಸೊ ಇಲ್ಲಿರೋ ವೋಲ್ಟೇಜ್, ಇಲ್ಲಿರೋ ಕೆಪಾಸಿಟೆನ್ಸ್ ಇಂದ ನಾವೇನ್ ಮಾಡ್ಬೋದು, ಇಲ್ಲಿರೋ ಚಾರ್ಜ್ ನ ಕಂಡುಹಿಡಿಬಹುದು. Q ಈಸ್ ಈಕ್ವಲ್ ಟು CV. Q1 ಬರ್ಕೊಳ್ಳಿ, ಇಲ್ಲಿರೋ ಚಾರ್ಜ್ Q1, ಅಲ್ಲಿರೋ ಕೆಪಾಸಿಟೆನ್ಸ್ C1, ಅಲ್ಲಿರೋ ವೋಲ್ಟೇಜ್ V1. ಸೊ Q1 ಈಸ್ ಈಕ್ವಲ್ ಟು C1 ಈಸ್ ಹೌ ಮಚ್? 20 ಮೈಕ್ರೋಫ್ಯಾರಡ್ ಇಂಟು ವೋಲ್ಟೇಜ್ ಡ್ರಾಪ್ ಈಸ್ 200 ವೋಲ್ಟ್. ಸೊ ಅಲ್ಲಿಗೆ ಎಷ್ಟಾಗುತ್ತೆ? 2 2s 4000 ಮೈಕ್ರೋ ಕೂಲಮ್ ಬರುತ್ತೆ. ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 4 ಮಿಲಿ ಕೂಲಮ್. ಸೊ ಯಾವ್ದಿದೆ ಆಪ್ಷನ್? 4 ಇರಬೇಕು, 12 ಇರಬೇಕು. ಸೊ ಇದು ಫಸ್ಟ್ ಆಪ್ಷನ್, ಇದು Q4 and this should be Q1. ಕರೆಕ್ಟ್ ಇದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಮಿನಿಮಮ್ ನಂಬರ್ ಆಫ್ ಕೆಪಾಸಿಟರ್ each of 8 microfarad and 250 volt used to make a composite capacitor of 16 microfarad and 1000 volt ಅಂತೆ. ಈಗ ನಮ್ಗೆ ಒಂದು ಕೆಪಾಸಿಟರ್ನ ಕೊಡ್ತಾರೆ, ಅದರ ವ್ಯಾಲ್ಯೂ ಎಷ್ಟಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ, ಅದ್ರ ಹತ್ರ 250 ವೋಲ್ಟ್ ಇದೆ, ಅದರ ಕೆಪಾಸಿಟೆನ್ಸ್ 8 ಮೈಕ್ರೋಫ್ಯಾರಡ್ ಇದೆ. ಇಂಥ ನಂಬರ್ ಆಫ್ ಕೆಪಾಸಿಟರ್ಸ್ ವಿಲ್ ಬಿ ಗಿವನ್. ನಾವೇನ್ ಮಾಡ್ಬೇಕು, ಇದನ್ನ ಮಿಕ್ಸ್ಡ್ ಕಾಂಬಿನೇಷನ್ ಹೇಗಾದ್ರೂ ಮಾಡ್ಕೊಳ್ಳಿ, ಸೀರೀಸ್ ಆಗಲಿ ಪ್ಯಾರಲಲ್ ಆಗಲಿ ಏನಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬರಬೇಕು ವೋಲ್ಟೇಜು? ನೆಟ್ ವೋಲ್ಟೇಜ್ 1000 ವೋಲ್ಟ್ ಬರಬೇಕು. ನೆಕ್ಸ್ಟ್ ಕೆಪಾಸಿಟೆನ್ಸ್ ಎಷ್ಟು ಬರಬೇಕು? 16 ಮೈಕ್ರೋಫ್ಯಾರಡ್ ಬರಬೇಕು. ನೆಟ್ ಹೇಗೆ ಕನೆಕ್ಟ್ ಮಾಡ್ಬೋದು? ಫಸ್ಟ್ ನೋಡ್ರಿ, ವೋಲ್ಟೇಜ್ ನೋಡ್ಕೊಳ್ಳಿ. ವೋಲ್ಟೇಜ್ 1000 ಬರಬೇಕಾ? ಒಂದೊಂದು ಹತ್ರ ಎಷ್ಟಿದೆ ವೋಲ್ಟೇಜು? 250 ಇದೆ. ಹಾಗಾದ್ರೆ ಈ ರೀತಿ ಕನೆಕ್ಟ್ ಮಾಡ್ತೀನಿ ನೋಡ್ರಿ, 4 ಕನೆಕ್ಟ್ ಮಾಡ್ತೀನಿ. ಯಾಕೆಂದ್ರೆ ಇದ್ರ ಹತ್ರ ಎಷ್ಟಿದೆ? 250 ವೋಲ್ಟ್, ಇದ್ರ ಹತ್ರ 250 ವೋಲ್ಟ್, 250 ವೋಲ್ಟ್, 250 ವೋಲ್ಟ್. ಟೋಟಲ್ ಎಷ್ಟು ಬಂತು? 1000 ವೋಲ್ಟ್ ಬಂತ. ಅಲ್ಲಿಗೆ ಇದು ಅಚೀವ್ ಮಾಡಿದಾಯ್ತು ನೆಟ್ ವೋಲ್ಟೇಜ್. ಬಟ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟು ಬರಬೇಕು? 16 ಮೈಕ್ರೋಫ್ಯಾರಡ್ ಬರಬೇಕು. 16 ಮೈಕ್ರೋಫ್ಯಾರಡ್ ಬರಲ್ಲ. ಯಾಕೆಂದ್ರೆ ಇದ್ರ ಹತ್ರ ಎಷ್ಟಿದೆ ಕೆಪಾಸಿಟೆನ್ಸ್? 8 8 8 8. 4 ಸೀರೀಸ್ ಅಲ್ಲಿಂದ CS ಏನಾಗುತ್ತೆ? C/N ವಿಚ್ ಈಸ್ ಈಕ್ವಲ್ ಟು 8/4. ಅಲ್ಲಿಗೆ 2 ಮೈಕ್ರೋಫ್ಯಾರಡ್ ಬರುತ್ತೆ. ಎಫೆಕ್ಟಿವ್ ಕೆಪಾಸಿಟೆನ್ಸ್ 2 ಮೈಕ್ರೋಫ್ಯಾರಡ್ ಬರುತ್ತೆ. ನನಗೆ ಬೇಕಾದಷ್ಟು 16. ನಾನೇನ್ ಮಾಡ್ತೀನಿ, ಇದೇ ತರ ಕಾಂಬಿನೇಷನ್ ಇನ್ನೊಂದು ಇದಕ್ಕೆ ಪ್ಯಾರಲಲ್ ಕನೆಕ್ಟ್ ಮಾಡಿ. ಅವಾಗ ನೆಟ್ ವೋಲ್ಟೇಜ್ ಎಷ್ಟು ಬರುತ್ತೆ? ಪ್ಯಾರಲಲ್ ಇರೋದ್ರಿಂದ 1000 ವೋಲ್ಟೇ ಬರುತ್ತೆ ಬಿಕಾಸ್ ದೇ ಆರ್ ಇನ್ ಪ್ಯಾರಲಲ್. ಬಟ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇದರಲ್ಲಿ ಎಷ್ಟು ಬರುತ್ತೆ? ಇದರಲ್ಲಿ 2, ಇದರಲ್ಲೂ ಕೂಡ 2ನೇ ಬರುತ್ತೆ. ಅವಾಗ ಇದು ಪೂರಾ ಕಾಂಬಿನೇಷನ್ ಎಷ್ಟು ಬರುತ್ತೆ? ಇವೆರಡು ಪ್ಯಾರಲಲ್ ಇರೋದ್ರಿಂದ ದಿಸ್ ಒನ್ ಅಂಡ್ ದಿಸ್ ಒನ್, ಅಲ್ಲಿಗೆ 4 ಮೈಕ್ರೋಫ್ಯಾರಡ್ ಬರುತ್ತೆ. ನಿನ್ಗಿನ್ನೂ ಎಷ್ಟು ಬೇಕು? 16 ಬೇಕು. ಹಾಗಾದ್ರೆ ಎಷ್ಟು ಇಂಥವನ್ನ ಕನೆಕ್ಟ್ ಮಾಡಿದ್ರೆ ನನಗೆ 16 ಬರುತ್ತೆ? 1ರಿಂದ 2 ಬರ್ತದೆ, 16 ಬರ್ಬೇಕಂದ್ರೆ ಇಂಥದ್ದು 8 ಕಾಂಬಿನೇಷನ್ ಮಾಡ್ಬೇಕು. 8 ಕಾಂಬಿನೇಷನ್ ಈ ತರದ್ದು. ಇದು ಒಂದು ಕಾಂಬಿನೇಷನ್. ಒಂದು ಕಾಂಬಿನೇಷನ್ ಇಂದ ವೋಲ್ಟೇಜ್ 1000 ಬಂತು, ಎಫೆಕ್ಟಿವ್ ಕೆಪಾಸಿಟೆನ್ಸ್ 2 ಮೈಕ್ರೋಫ್ಯಾರಡ್ ಬಂತು. ನೆಕ್ಸ್ಟ್ ಅಂತವನ್ನೇ ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಳ್ಳೋದು. 8 ಕಾಂಬಿನೇಷನ್ ಬಂದಾಗ ನೆಟ್ ವೋಲ್ಟೇಜ್ 1000 ಇರುತ್ತೆ ಬಿಕಾಸ್ ದೇ ಆರ್ ಇನ್ ಪ್ಯಾರಲಲ್. ನೆಟ್ ವೋಲ್ಟೇಜ್ 1000 ವೋಲ್ಟ್ ಇರುತ್ತೆ. ಅದ್ರ ಜೊತೆಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಈಚ್ ಸೀರೀಸ್ ಕಾಂಬಿನೇಷನ್ 2 ಅಂತ 8 ಆಯ್ತಂದ್ರೆ 16 ಬರುತ್ತೆ. ಹಾಗಾದ್ರೆ ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ನ ಕನೆಕ್ಟ್ ಮಾಡಿದಿರಾ? ಒಂದು ಕಾಲಮ್ ಅಲ್ಲಿ ಎಷ್ಟಿದೆ? 4 ನಂಬರ್ ಆಫ್ ಕೆಪಾಸಿಟರ್ಸ್ ಆರ್ ದೇರ್ ಇಂಟು ಎಷ್ಟಿದೆ? ಇಂಥವು 8 ಕಾಂಬಿನೇಷನ್ ಇದೆ. ಅಲ್ಲಿಗೆ ಎಷ್ಟು ಬಂತು? 32 ಕೆಪಾಸಿಟರ್ಸ್ ವಿ ನೀಡ್. ಸೊ ದಿಸ್ ಇಸ್ ದ 32. Next, question number 72. A capacitor of capacitance C1 is charged to a potential V and then connected in parallel to a uncharged capacitor of capacitance C2. Then the final potential difference across each capacitor ಅಂತ ಕೇಳ್ತಾರೆ. ಏನ್ ಮಾಡ್ತಾರೆ? ಕೆಪಾಸಿಟರ್ ನ ತಗೊಳ್ತಾರೆ, ಅದರ ಹೆಸರು C1. ಅದನ್ನ ಏನ್ ಮಾಡ್ತಾರೆ? V ಎಷ್ಟು ಚಾರ್ಜ್ ಮಾಡ್ತಾರೆ, ಚಾರ್ಜ್ ಟು V ಪೊಟೆನ್ಷಿಯಲ್. ದೆನ್ ಕನೆಕ್ಟೆಡ್ ಟು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತಾರೆ. ಪ್ಯಾರಲಲ್ಲಿ ಯಾವ್ದು ಕನೆಕ್ಟ್ ಮಾಡ್ತಾರೆ? ಇನ್ನೊಂದು ಕೆಪಾಸಿಟರ್ ಹುಸ್ ಕೆಪಾಸಿಟೆನ್ಸ್ ಇಸ್ C2. ಅದ್ರ ಮೇಲೆ ಅನ್ಚಾರ್ಜ್ಡ್, ಅದು ಅನ್ಚಾರ್ಜ್ಡ್ ಅಂದ್ರೆ V0 ಇರುತ್ತೆ. ಇದನ್ನ ಬೇಕಾದ್ರೆ V1 ಅಂತ ತಗೊಳ್ಳಿ, ಇದನ್ನ V2 ಅಂತ ತಗೊಳ್ಳಿ. ಈಗ ಏನ್ ಕೇಳಿದಾರೆ? ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಅಂತ ಕೇಳ್ತಾರೆ. ಲೆಟ್ ಮಿ ಟೇಕ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್ ಈಸ್ V. ಇದನ್ನ ಕಾಮನ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ಕಾಮನ್ ಪೊಟೆನ್ಷಿಯಲ್
ಕಾಮನ್ ಪೊಟೆನ್ಷಿಯಲ್ ಹೇಗಿರುತ್ತೆ ಅಂದರೆ ವಿ ಈಸ್ ಈಕ್ವಲ್ ಟು C1V1 ಪ್ಲಸ್ C2V2 ಬೈ C1 ಪ್ಲಸ್ C2 ಇರುತ್ತೆ. ಇಲ್ಲಿ V2 ಏನು 0, ಅಲ್ಲಿ ಉಳಿಯೋದೆ ನಮಗೆ C1V1 ಬೈ C1 ಪ್ಲಸ್ C2. ಸೊ ದಿಸ್ ಇಸ್ ದ ಆನ್ಸರ್. ಸರ್ ಇಲ್ಲಿ V1 ಇಲ್ವಲ್ಲ ಅಂದರೆ ಇಲ್ಲಿ V1 ಅನ್ನು ಏನು ಮಾಡೋರು ಇರೋ V ಅಂತ ತಗೊಂಡಿದ್ದಾರೆ. ಹಾಗಾಗಿ C1V ಬೈ C1 plus C2 is the correct answer. Next, two capacitors having capacitances 2 microfarad and 4 microfarad are connected in parallel. So connect them in parallel. ಈ ರೀತಿ ಕನೆಕ್ಟ್ ಮಾಡಿ. ಇದು C1, ಇದು C2. ಇದರ ವ್ಯಾಲ್ಯೂ ಎಷ್ಟಿದೆ 2 microfarad ಇದೆ. ಇದರ ವ್ಯಾಲ್ಯೂ 4 microfarad ಇದೆ. ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಎ ಥರ್ಡ್ ಕೆಪಾಸಿಟರ್, ಮೂರನೇ ಕೆಪಾಸಿಟರ್ ವ್ಯಾಲ್ಯೂ ಎಷ್ಟು 6 microfarad ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದೆಮ್. ಇನ್ನೊಂದು ಕೆಪಾಸಿಟರ್ ಇದಕ್ಕೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ C3 ಅಂತ ಇಟ್ಕೊಳ್ಳಿ. ನಮ್ಮ ರೆಫರೆನ್ಸ್ಗೆ 6 microfarad ಇದೆ. ಲೆಟ್ ಇಟ್ ಬಿ 6 ಬರೆಯೋಣ. ನೆಕ್ಸ್ಟ್, ದಿಸ್ ಕಾಂಬಿನೇಷನ್ ಇಸ್ ಕನೆಕ್ಟೆಡ್ ಟು 12 ವೋಲ್ಟ್ ಬ್ಯಾಟ್ರಿ. ಈ ಪೂರಾ ಕಾಂಬಿನೇಷನ್ ಏನು ಮಾಡ್ತಾರೆ 12 ವೋಲ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಾರೆ. ಅಂದರೆ ಇಲ್ಲಿಂದ ಅಲ್ಲಿಗೆ 12 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರೆ. ಸೊ V is equal to 12 ವೋಲ್ಟ್. ನೆಕ್ಸ್ಟ್, ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ 2 microfarad ಕೆಪಾಸಿಟರ್. ಇಲ್ಲಿ 2 microfarad ಕೆಪಾಸಿಟರ್ ಇದೆಲ್ಲ, ಇಲ್ಲಿ ವೋಲ್ಟೇಜ್ ಎಷ್ಟಿರುತ್ತೆ ಲೆಟ್ ಇಟ್ ಬಿ V1 ಅಂತ ಇಟ್ಕೊಳ್ಳೋಣ. ಇಲ್ಲಿರೋ ವೋಲ್ಟೇಜ್ ಡ್ರಾಪ್ ಅನ್ನ ಕಂಡುಹಿಡಿಯಬೇಕು. ಸೊ ಟು ಫೈಂಡ್ ಔಟ್ ದಟ್ ಒನ್ ಏನು ಮಾಡಿ, ಇದನ್ನ ಈಕ್ವಲೆಂಟ್ ಕೆಪಾಸಿಟನ್ಸ್ ಬರ್ಕೊಳ್ತಾ ಹೋಗಿ. ಸೊ ಇದು C1 ಮತ್ತೆ C2 ಎಷ್ಟಿದೆ, ಎರಡು ಪ್ಯಾರಲಲ್ ಇದೆ. ಹಾಗಾದ್ರೆ ಎರಡು ಪ್ಯಾರಲಲ್ ಇಂದ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಗುತ್ತೆ 6 microfarad ಆಗುತ್ತೆ. ಬಿಕಾಸ್ ದೇ ಆರ್ ಇನ್ ಪ್ಯಾರಲಲ್. C1 ಪ್ಲಸ್ C2 ಮಾಡಿ. ನೆಕ್ಸ್ಟ್ ಈ C3 ಹಾಗೆ ಇರುತ್ತೆ ನೋಡಿ, C3 6 ಇರುತ್ತೆ, ಹಾಗೆ ಇರುತ್ತೆ. ಸೊ ವೋಲ್ಟೇಜ್ ಇಲ್ಲಿಂದ ಅಲ್ಲಿಗೆ ಎಷ್ಟಿರುತ್ತೆ, ಇದನ್ನ ಏನು ಮಾಡಿ A ಅಂತ ಇಟ್ಕೊಳ್ಳಿ, ಇದನ್ನ B ಅಂತ ಇಟ್ಕೊಳ್ಳಿ, ಇದನ್ನ C ಅಂತ ಇಟ್ಕೊಳ್ಳಿ ಫಾರ್ ರೆಫರೆನ್ಸ್. ದಿಸ್ ಇಸ್ A, ದಿಸ್ ಇಸ್ B ಅಂಡ್ ದಿಸ್ ಇಸ್ C. A ಮತ್ತೆ B ಮಧ್ಯೆ ಎಷ್ಟು ಬಂತು, ಟೋಟಲ್ 6 ಬಂತು. ನೆಕ್ಸ್ಟ್ B ಮತ್ತೆ C ಮಧ್ಯೆ 6 ಹಾಗೆ ಇದೆ. ಈಗ ಎಲ್ಲಿಂದ ಅಲ್ಲಿಗೆ ಎಷ್ಟು ವೋಲ್ಟೇಜ್ ಕೊಡಿದೆ 12 ವೋಲ್ಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಬಹಳ ಸಿಂಪಲ್ ಆಯ್ತು ಪ್ರಾಬ್ಲಮ್. ಇಲ್ಲಿಂದ ಇಲ್ಲಿಗೆ 12 ವೋಲ್ಟ್ ಇದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, ಬಹಳ ಸಿಂಪಲ್. ಈ ಎರಡು ಸೀರೀಸ್ ಅಲ್ಲಿದೆ, ಜೊತೆಗೆ ಎರಡು ಈಕ್ವಲ್ ಇದೆ. ಹಾಗಾಗಿ ವೋಲ್ಟೇಜ್ ಕೂಡ ಏನಾಗುತ್ತೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಇಲ್ಲಿ 6 ವೋಲ್ಟ್, ಇಲ್ಲಿ ಕೂಡ 6 ವೋಲ್ಟ್. ಹಾಗಾದ್ರೆ A ಮತ್ತೆ B ಮಧ್ಯೆ ಎಷ್ಟಿದೆ 6 ವೋಲ್ಟ್ ಇದೆ. ಹಾಗಾದ್ರೆ ಇಲ್ಲಿ ಎಷ್ಟಿರ್ಬೇಕು A ಮತ್ತೆ B ಮಧ್ಯ 6 ವೋಲ್ಟ್. ಸೊ ಆನ್ಸರ್ ಈಸ್ 6 ವೋಲ್ಟ್. ಸರ್ ಇಲ್ಲಿ 6 ವೋಲ್ಟ್ ಇರುತ್ತೆ, ಇಲ್ಲೂ ಕೂಡ 6 ವೋಲ್ಟೇ ಬರುತ್ತೆ. 6 ವೋಲ್ಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 74. Two identical capacitors are joined in parallel, charged to a potential V, separated and then connected in series. The positive plate of one is connected to the negative plate of the other ಅಂತ ಹೇಳ್ತಾರೆ. ಫಸ್ಟ್ ಏನ್ ಮಾಡ್ತಾರೆ, ಎರಡು ಐಡೆಂಟಿಕಲ್ ಕೆಪಾಸಿಟರ್ ನ ತಗೊಳ್ತಾರೆ, ಎರಡನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ. ಇದು C, ಇದು ಕೂಡ C. ಏನ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ ಅಪ್ ಟು ದ ಪೊಟೆನ್ಷಿಯಲ್ V. ಹಾಗಾದ್ರೆ ಇದ್ರ ಮೇಲೆ ವೋಲ್ಟೇಜ್ ಎಷ್ಟಿದೆ V, ಇದ್ರ ಮೇಲೆ ವೋಲ್ಟೇಜ್ ಎಷ್ಟಿದೆ V, ಬಿಕಾಸ್ ಕಾಮನ್ ಪೊಟೆನ್ಷಿಯಲ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನೆಕ್ಸ್ಟ್ ದೆನ್ ಅವೆರಡನ್ನ ಏನ್ ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಸಪ್ರೇಟ್ ಮಾಡಿ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಹೇಗೆ ಕನೆಕ್ಟ್ ಮಾಡ್ತಾರೆ ಅಂದ್ರೆ, ಸಪೋಸ್ ಇದು ಪಾಸಿಟಿವ್ ಪ್ಲೇಟ್ ಅನ್ಕೊಂಡು, ಪಾಸಿಟಿವ್ ಪ್ಲೇಟ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್ ಪ್ಲೇಟ್, ಪಾಸಿಟಿವ್ ಪ್ಲೇಟ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್ ಪ್ಲೇಟ್. ಎರಡನ್ನು ಹೇಗೆ ಕನೆಕ್ಟ್ ಮಾಡ್ತಾರೆ ಅಂದ್ರೆ ಸೀರೀಸ್ ಅಲ್ಲಿ, ಫಸ್ಟ್ ಕೆಪಾಸಿಟರ್ ತಗೊಳ್ಳಿ, ಇದು ಪಾಸಿಟಿವ್ ಪ್ಲೇಟ್, ಇದು ನೆಗೆಟಿವ್ ಪ್ಲೇಟ್. ಪಾಸಿಟಿವ್ ಪ್ಲೇಟ್ ಆಫ್ ಒನ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಪ್ಲೇಟ್ ಆಫ್ ಅನದರ್. ಇದರ ಪಾಸಿಟಿವ್ ಪ್ಲೇಟ್ ನ ಇನ್ನೊಂದ್ರ ನೆಗೆಟಿವ್ ಪ್ಲೇಟ್ಗೆ. ಹಾಗಾದ್ರೆ ಇದು ನೆಗೆಟಿವ್ ಇಂದ ಈ ಕಡೆ ಏನ್ ಮಾಡಬೇಕು, ಪಾಸಿಟಿವ್ ಪ್ಲೇಟ್ ಅನ್ನ ಕನೆಕ್ಟ್ ಮಾಡ್ತಾರೆ, ಇಲ್ಲಿ ನೆಗೆಟಿವ್ ಪ್ಲೇಟ್ ಅನ್ನ ಕನೆಕ್ಟ್ ಮಾಡ್ತಾರೆ. ಅವುಗಳ ಕೆಪಾಸಿಟೆನ್ಸ್ ಚೇಂಜ್ ಆಗಿರಲ್ಲ, ಸೀನೇ ಇರುತ್ತೆ. ಇದು ಪಾಸಿಟಿವ್, ಇದು ನೆಗೆಟಿವ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ ನೋಡ್ರಿ, ಆಸ್ ಲಾಂಗ್ ಆಸ್ ಇದು ಓಪನ್ ಸರ್ಕ್ಯೂಟ್ ಇರುತ್ತೋ ಅಲ್ಲಿ ತನಕ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರ ಮೇಲೆ ಎಷ್ಟಿರುತ್ತೆ V ಇರುತ್ತೆ, ಇದ್ರ ಮೇಲೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ V ಇರುತ್ತೆ. ಮುಂಚೆ ಎಷ್ಟಿರುತ್ತೆ ಇವಾಗ್ಲೂ ಅಷ್ಟೇ ಇರುತ್ತೆ. ಅವ್ರೇನ್ ಕೇಳಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಕೇಳ್ತಾರೆ. ಸೊ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ದ ಚಾರ್ಜಸ್ ಆನ್ ದ ಪ್ಲೇಟ್ಸ್ ಆರ್ ಕನೆಕ್ಟೆಡ್ ಆರ್ ಡೆಸ್ಟ್ರಾಯ್ಡ್ ಅಂತ. ನೋ, ಇಲ್ಲಿ ಚಾರ್ಜಸ್ ಫ್ಲೋ ಆಗಲ್ಲ. ದೇರ್ ಇಸ್ ನೋ ಫ್ಲೋ ಟೇಕ್ಸ್ ಪ್ಲೇಸ್ ಅಂಟಿಲ್ ಇಟ್ ಈಸ್ ಓಪನ್ ಸರ್ಕ್ಯೂಟ್. ಕ್ಲೋಸ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ, ಫ್ಲೋ ಆಗುತ್ತೆ. ಇದು ಓಪನ್ ಸರ್ಕ್ಯೂಟ್ ಇರೋದ್ರಿಂದ ಫ್ಲೋ ಆಗಲ್ಲ. ಹಾಗಾದ್ರೆ ಇದು ರಾಂಗ್ ಆಪ್ಷನ್. ನೆಕ್ಸ್ಟ್, ದ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ ಈಸ್ ಇನ್ಕ್ರೀಸಸ್. ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ ಏನಾಗುತ್ತೆ, ಹಾಫ್ CV². ಇದು ಕೂಡ ಏನು ಚೇಂಜ್ ಆಗಲ್ಲ. ನೆಕ್ಸ್ಟ್, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ರೀ ಪ್ಲೇಟ್ಸ್ ಈಸ್ 2V ಅಂತೆ. ನೋಡೋಣ ಹಾಗಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇದೆಷ್ಟಿದೆ V ಇದೆ, ಇದೆಷ್ಟಿದೆ V ಇದೆ. ಹಾಗಾದ್ರೆ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ರೀ ಪ್ಲೇಟ್ಸ್ ಈಸ್ 2V. ದಿಸ್ ಈಸ್ ಕರೆಕ್ಟ್. ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್.
is 2v. CV series ಅಲ್ಲಿಂದ v plus v ಆಗುತ್ತೆ. Next question number 75. In the given circuit initially K1 is closed and K2 is opened ಅಂತೆ. ಏನಾಗುತ್ತೆ ನೋಡೋಣ. ಫಸ್ಟ್ ಸರ್ಕ್ಯೂಟ್ ಹೇಗಿದೆ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಇದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಹಾಗಾದ್ರೆ K1 ಅನ್ನು ಏನ್ ಮಾಡ್ತಾರಂತೆ, ಕ್ಲೋಸ್ ಮಾಡ್ತಾರಂತೆ. K2 ನ ಓಪನ್ ಮಾಡ್ತಾರೆ. ಇದು ಓಪನ್ ಇದೆ, ಹಾಗಾದ್ರೆ ಇಲ್ಲಿ ಚಾರ್ಜಸ್ ಫ್ಲೋ ಇರೋದಿಲ್ಲ. ಅಂದ್ರೆ ಇದು ಚಾರ್ಜ್ ಆಗಲ್ಲ. C2 ವಿಲ್ ನಾಟ್ ಚಾರ್ಜ್. ಇನಿಷಿಯಲಿ K1 ಕ್ಲೋಸ್ ಮಾಡಿದಾಗ ಇದೇನಾಗುತ್ತೆ, C1 ಚಾರ್ಜ್ ಆಗುತ್ತೆ. ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಕ್ರಾಸ್ ದ C1 V ಇರುತ್ತೆ, ಎಷ್ಟು ಕೊಟ್ಟಿರ್ತೀವೋ ಅಷ್ಟಿರುತ್ತೆ. ನೆಕ್ಸ್ಟ್ ಇದು ಪಾಸಿಟಿವ್, ನೆಗೆಟಿವ್, ಇದು ಪಾಸಿಟಿವ್ ಆಗುತ್ತೆ, ಈ ತರ ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ದೆನ್ K1 is opened and K2 is closed. ಏನ್ ಮಾಡಿದಾರೆ ಇಲ್ಲಿ, K1 ಅನ್ನ ಓಪನ್ ಮಾಡ್ತಾರೆ, K2 ನ ಕ್ಲೋಸ್ ಮಾಡ್ತಾರೆ. ಅವಾಗ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿರ್ತಾರೆ ಅಷ್ಟೇ. ಇದೇನಾಗಿರುತ್ತೆ, ಫಸ್ಟ್ C1 ಕೆಪಾಸಿಟರ್ ಏನಾಗಿರ್ತಾರೆ, ಚಾರ್ಜ್ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, C2 ನ ಕನೆಕ್ಟ್ ಮಾಡಿದಾಗ ಪ್ಯಾರಲಲ್ ಆಗಿ ಫ್ಲೋ ಆಗುತ್ತೆ. C2 ಕೂಡ ಏನಾಗುತ್ತೆ, ಚಾರ್ಜ್ ಆಗುತ್ತೆ. ಹಾಗಿದ್ರೆ ಏನಂತ ಕೇಳಿದ್ರೆ Q1 dash plus and Q2 dash are the charges on C1 and C2 and V1 and V2 are the voltages respectively ಅಂತ ಕೇಳ್ತಾರೆ. ಸೊ ಇದ್ರ ಮೇಲೆ ಚಾರ್ಜ್ ಎಷ್ಟಿತ್ತು, ಮುಂಚೆ Q ಇತ್ತು ಅಂದ್ಕೊಳ್ಳೋಣ. ಸೊ ಬಿಫೋರ್ ಚಾರ್ಜ್ ಆದಾಗ ಇದು Q ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಇದ್ರ ಮೇಲೆ ಚಾರ್ಜ್ C1 ಮೇಲೆ ಚಾರ್ಜ್ Q1 dash ಆಗುತ್ತೆ, C2 ಮೇಲೆ ಚಾರ್ಜ್ Q2 dash ಆಗುತ್ತೆ. ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ ಅವೆರಡನ್ನು ಕನೆಕ್ಟ್ ಮಾಡಿದಾಗ. ಸೊ ರೀಡಿಸ್ಟ್ರಿಬ್ಯೂಟ್ ಆದ್ಮೇಲೆ ಅವ್ರ ಆಪ್ಷನ್ ಏನಂತ ಕೇಳ್ತಾರೆ, ದ ಚಾರ್ಜ್ ಆನ್ C1 gets redistributed such that V1 should be equal to V2. ಎಸ್, ಇಲ್ಲಿ ಇದ್ರ ಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್, ಇದ್ರ ಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಕ್ವಲ್ ಆಗೋ ತನಕ ಏನಾಗುತ್ತೆ, ಚಾರ್ಜಸ್ ರೀಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ ಅಂಟಿಲ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಕಮ್ಸ್ ಈಕ್ವಲ್. ದಿಸ್ ಈಸ್ ದ ಕರೆಕ್ಟ್. ನೆಕ್ಸ್ಟ್ ದ ಚಾರ್ಜ್ ಆನ್ C1 gets redistributed in such a way that Q1 dash is equal to Q2 dash. ಇದು ತಪ್ಪು. ಯಾಕೆ ಅಂತಂದ್ರೆ C1 ಮತ್ತೆ C2 ಎರಡು ಡಿಫ್ರೆಂಟ್ ಇದೆ, ಹಾಗಾಗಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಸೇಮ್ ಇರಲ್ಲ. ನೆಕ್ಸ್ಟ್ ಚಾರ್ಜ್ ಆನ್ C1 gets redistributed such that C1 V1 is equal to C2 V2. ಈ ತರ ಆಗಲ್ಲ, ಈ ತರನೂ ಆಗಲ್ಲ. ನೆಕ್ಸ್ಟ್ the charge on C1 gets redistributed such that Q1 dash plus Q2 dash is 2Q. ಇದು ರಾಂಗ್. ಆಕ್ಚುಲಿ ಬಿಫೋರ್ ಎಷ್ಟಿರುತ್ತೆ ಚಾರ್ಜ್, C1 ಮೇಲೆ Q ಇರುತ್ತೆ, ಅದೇನಾಗುತ್ತೆ Q1 dash plus Q2 dash ಆಗಿ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಕೂಡ ರಾಂಗ್. ರೈಟ್ ಆಪ್ಷನ್ ಎ ಒಂದೇ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಎಂಡ್ ಮಾಡೋಣ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 76 ಇಂದ ಕ್ವಶನ್ ನಂಬರ್ 100 ತನಕ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.